ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತು ಮಾಡ್ತಕ್ಕಂಥದ್ದು 10ನೇ ಕ್ಲಾಸು ಎಕನಾಮಿಕ್ಸದು. ಪ್ರೀವಿಯಸ್ಸು 9 ಕ್ಲಾಸ್ಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೀವಿ. ಈಗ ಮಾಡ್ತಿರ್ತಕ್ಕಂಥದ್ದು 9ನೇ ಕ್ಲಾಸು. 9ನೇ ಕ್ಲಾಸಲ್ಲಿ ನಾವು ಏನೇನಂದರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದರೆ ಏನು, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಅನುಭೋಗದ ವೆಚ್ಚ ಅಂದರೆ ಏನು, ಹೂಡಿಕೆ ಅಂದರೆ ಏನು, ಸರ್ಕಾರಿ ಖರ್ಚು ಅಂದರೆ ಏನು, ತದನಂತರದಲ್ಲಿ ವರ್ಗಾವಣೆ ಪಾವತಿಗಳಂದ್ರೆ ಏನು, ನಿವ್ವಳ ರಫ್ತುಗಳಂದ್ರೆ ಏನು, ಇವುಗಳ ಬಗ್ಗೆ ನಾವೇನು ಮಾಡೋಣ ಇನ್ ಡೆಪ್ತ್ ಆಗಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ನಾವೇನು ಮಾಡೋಣ ಅಂದರೆ ಇವುಗಳ ಬಗ್ಗೆ ನಾವೇನು ಮಾಡೋಣ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ನಿಮಗೆ ಮಾಹಿತಿ ಎಲ್ಲಿ ಬೇಕಾದಲ್ಲಿ ಸಿಗುತ್ತೆ, ಅರ್ಥ ಆಯ್ತಾ? ಬುಕ್ದಲ್ಲಿ ಸಿಗುತ್ತೆ, ಆರಾಮಾಗಿ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋದು ಏನಾಗಿರುತ್ತೆ, ಪ್ರಮುಖವಾಗಿರುತ್ತೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ಸ್, ಇಟ್ ಇಸ್ ಅ ಈಸಿ ಸಬ್ಜೆಕ್ಟ್. ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಭಾಳ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಮೊದಲು ನಾವೇನು ಮಾಡ್ಕೊಳ್ಳೋಣ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ನಾನು ನಿಮಗೆ ರಾಷ್ಟ್ರೀಯ ಆದಾಯ GDP, NDP, ತದನಂತರದಲ್ಲಿ GNP ಇವೆಲ್ಲ ಹೇಳೋಕ್ಕಿಂತ ಮುಂಚಿತವಾಗಿ ಎಲ್ಲ ಬೇಸಿಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಮೊದಲನೇದು ನಿಮಗೆ ಏನು ಬೇಸಿಕ್ ಹೇಳಿದೆ, ಮಾರುಕಟ್ಟೆ ಬೆಲೆ ಅಂದರೆ ಏನು, ತದನಂತರದಲ್ಲಿ ನಿಮಗೆ ಉತ್ಪಾದನಾ ಬೆಲೆ ಅಂದರೆ ಏನು, ಸ್ಥಿರ ಬೆಲೆ ಅಂದರೆ ಏನು, ಅರ್ಥ ಆಯ್ತಾ? ತದನಂತರದಲ್ಲಿ ನಿಮಗೇನು ಹೇಳಿದೆ, ಸ್ಥಿರ ಬೆಲೆ ಆದಮೇಲೆ ಇನ್ನು ಈ ಒಂದು ನಾಮಿನಲ್ ಪ್ರೈಸ್ ಅಂದರೆ ಏನು, ಅರ್ಥ ಆಯ್ತಾ? ಇನ್ಫ್ಲೇಷನ್ಗೆ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಲಾಗುತ್ತೆ, ಬೇಸ್ ಏರ್ ಅಂದರೆ ಏನು, ಇದೆಲ್ಲ ನಿಮಗೆ ಬೇಸಿಕ್ಸ್ ನಾನು ಹೇಳಿದ್ದೀನಿ. ಅರ್ಥ ಆಯ್ತಾ? ಈಗ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ಓದೋಕ್ಕಿಂತ ಮುಂಚಿತವಾಗಿ ನಾವು ಸಣ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಏನು ಮಾಹಿತಿ ಕಲೆಕ್ಟ್ ಮಾಡಬೇಕು ಸರ್? ನೋಡಿ, ನಾನಿಲ್ಲಿ ಎಕ್ಸಾಂಪಲ್ ತೊಗೋತಾ ಇದ್ದೀನಿ, 2 ಇನ್ಸ್ಟೆನ್ಸ್ಗಳನ್ನು ತೊಗೋತಾ ಇದ್ದೀನಿ. ಇದು ಭಾರತ, ಅರ್ಥ ಆಯ್ತಾ? ಭಾರತ ಇದು ನಮ್ಮ ದೇಶ, ಅರ್ಥ ಆಯ್ತಾ? ಭಾರತ ಇದು. ಈ ಕಡೆ ಯಾವ್ದು ತೊಗೋತಾ ಇದ್ದೀನಿ, ಒಂದು ಸ್ವಲ್ಪ ವೇಟ್ ಮಾಡಿ, ನಾನು ಇದನ್ನು ರಫ್ ಮಾಡ್ತೀನಿ, ಯಾಕೋ ಕರೆಕ್ಟಾಗಿ ನಿಮಗೆ ಕಾಣುತ್ತೆ ನೋಡಿ. ಇಲ್ಲೇನು ತೊಗೋತೀನಿ ನಾನು, ಭಾರತ. ಇದು ನಮ್ಮ ದೇಶ ಭಾರತ. ಈ ಭಾರತದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಎಕ್ಸಾಂಪಲ್ ತೊಗೋತಾ ಇದ್ದೀನಿ ನಾನು, ಇಬ್ಬರೇ ಇದ್ದಾರೆ ಅಂತ ಅನ್ಕೋತಿದ್ದೀನಿ. ಇಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಎ ಅಂತಕ್ಕಂಥ ಪರ್ಸನ್ ಇವೇನಂದರೆ ಭಾರತೀಯ, ಅರ್ಥ ಆಯ್ತಾ? ಭಾರತೀಯ. ಇನ್ನು ಇನ್ನೊಬ್ಬರು ಯಾವುದಂದರೆ ಬಿ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಇವ ಅಮೇರಿಕಾದ ವ್ಯಕ್ತಿ, ಅಮೇರಿಕಾದ ವ್ಯಕ್ತಿ ಬಿ ಅಂತಕ್ಕಂಥ. ಇನ್ನು ಇನ್ನೊಂದು ಕಡೆ ಏನಂದರೆ ಅಮೇರಿಕಾ ತೊಗೊಂಡಿದ್ದೀನಿ ನಾನು, ಅಮೇರಿಕಾ ಅಮೇರಿಕಾ. ಇಲ್ಲಿ ಏನಂದರೆ ಸಿ ಅಂತಕ್ಕಂಥ ವ್ಯಕ್ತಿ ಇಬ್ಬರು ತೊಗೊಂಡಿದ್ದೀನಿ. ಸಿ ಅಂತಕ್ಕಂಥವನು ಇವನು ಭಾರತೀಯ ವ್ಯಕ್ತಿ, ಇವನು ಏನಂದರೆ ಭಾರತೀಯ ವ್ಯಕ್ತಿ, ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನು ಡಿ ಅಂತಕ್ಕಂಥವನು ಇವನೇನೆಂದರೆ ಡಿ ಅಂತಕ್ಕಂಥವನು ಅಮೇರಿಕಾದ ವ್ಯಕ್ತಿ. ಇಲ್ಲಿ ಪರಿಗಣಿಸಬೇಕೇನೆಂದರೆ ನಾವು GDPಯನ್ನು ಲೆಕ್ಕಾಚಾರ ಮಾಡುವಾಗ, GDPಯನ್ನು ಲೆಕ್ಕಾಚಾರ ಮಾಡುವಾಗ ಇದರಲ್ಲಿ ಯಾರ್ದು ಪರಿಗಣಿಸಬೇಕು, ಯಾರ್ದು ಪರಿಗಣಿಸಬಾರದು, ದಟ್ ಈಸ್ ಕ್ವಶನೇಬಲ್. ನಾನು GDPಯನ್ನು ಲೆಕ್ಕಾಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು, ಡೊಮೆಸ್ಟಿಕ್ ಏರಿಯಾ ಅಂತ ನಿಮಗೆ ಹೇಳಿದ್ದೀನಿ ನಾನು. ಅರ್ಥ ಆಯ್ತಾ? ನೋಡಿ, GDPಯನ್ನು ಲೆಕ್ಕಾಚಾರ ಮಾಡುವಾಗ ಎ ಅಂತಕ್ಕಂಥ ವ್ಯಕ್ತಿಯಲ್ಲಿದ್ದಾನೆ, ಭಾರತದಲ್ಲಿದ್ದಾನೆ, ಭಾರತದಲ್ಲಿಯೇ ಕೆಲಸ ಮಾಡ್ತಾ ಇದ್ದಾನೆ. ಎಯ ಆದಾಯ ಅಥವಾ ಎ ಮಾಡಿರ್ತಕ್ಕಂಥ ಖರ್ಚನ್ನು ಪರಿಗಣಿಸಬೇಕು, ಪರಿಗಣಿಸಬಾರ್ದು? ಅವನು ಭಾರತದಲ್ಲಿಯೇ ಇದ್ದಾನೆ, ಪರಿಗಣಿಸಬೇಕು. ಇನ್ನು ನೆಕ್ಸ್ಟ್ ಗೊತ್ತಾಯ್ತಾ? ಇಲ್ಲಿ ಬಿ ಅಂತಕ್ಕಂಥ ವ್ಯಕ್ತಿ ಅವನು ಯಾವ ದೇಶದವನಿದ್ದಾನೆ? ಅಮೇರಿಕದವನಿದ್ದಾನೆ. ಬಟ್ ಅವನು ಕೆಲಸ ಮಾಡ್ತಿರ್ತಕ್ಕಂಥದ್ದು ಎಲ್ಲಿ? ಅಮೇರಿಕದಲ್ಲಿ. ಅರ್ಥ? ಅವನಿಗೆ ಕೆಲಸ ಮಾಡ್ತಿರ್ತಕ್ಕಂಥದ್ದಲ್ಲಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಬಿಯ ಆದಾಯ ಅಥವಾ ಅವನು ಮಾಡಿರ್ತಕ್ಕಂಥ ಖರ್ಚು, ನಾನು ಖರ್ಚು ಆದಾಯ ಯಾಕೆ ಎರಡನ್ನೇ ಯೂಸ್ ಮಾಡ್ತೇನೆ ಅಂತಕ್ಕಂಥದ್ದು ನಾನು ಮುಂದೆ ಹೇಳ್ತೀನಿ ನಿಮಗೆ. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಆದಾಯದ ವಿಧಾನದಿಂದ ಮಾಡಬಹುದು, ವೆಚ್ಚದ ವಿಧಾನದಿಂದ ಮಾಡಬಹುದು, ಅಥವಾ ಉತ್ಪಾದನಾ ವಿಧಾನದಿಂದ ಕೂಡ ಮಾಡಬಹುದು.
ಸೊ ಅದಕ್ಕೆ ನಾನು ಆದಾಯ ಮತ್ತು ಖರ್ಚನ್ನು ತೆಗೆದುಕೊಳ್ತಾ ಇದ್ದೀನಿ. ಅರ್ಥಾಯ್ತಾ? ನೋಡಿ, ಹಾಗಾದರೆ ಬಿ ಎ ಒಂದು ಪರಿಗಣಿಸಬೇಕು ಪರಿಗಣಿಸಬಾರದು? ಪರಿಗಣಿಸಬೇಕು. ಪರಿಗಣಿಸಬೇಕು. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೇನೆಂದರೆ, ಇಲ್ಲಿ ಸಿ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಸಿ ಅಂತಕ್ಕಂಥ ವ್ಯಕ್ತಿ ಯಾವ ದೇಶದವನಿದ್ದಾನೆ? ಅವನು ಭಾರತೀಯ ವ್ಯಕ್ತಿ ಇದ್ದಾನೆ. ಹಾಗಾದರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಆದಾಯ ಭಾರತಕ್ಕೆ ಬರುತ್ತೋ ಇಲ್ವೋ? ಅವನ ಆದಾಯ ಭಾರತಕ್ಕೆ ಬರುತ್ತೆ. ಯಾರ್ದು? ಸಿ ಆದಾಯ. ಹಾಗಾದ್ರೆ ನಾವು ಅವರನ್ನು ಪರಿಗಣಿಸಬೇಕು ಪರಿಗಣಿಸಬಾರದು? ತಲೆಗಿಟ್ಕೋಬೇಕು. ಇಲ್ಲಿ ಏನಂದರೆ ಸಿಯ ಆದಾಯ ಸಿಯ ಆದಾಯ ಅಥವಾ ಖರ್ಚು, ಸಿಯ ಆದಾಯ ಅಥವಾ ಖರ್ಚು ಪರಿಗಣಿಸಬಾರದು. ಪರಿಗಣಿಸಬಾರದು. ಅರ್ಥ ಆಯ್ತಾ? ಇನ್ನು ಡಿ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಅಮೆರಿಕದ ವ್ಯಕ್ತಿ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದು ಏನು ಸಂಬಂಧ? ನಮಗೇನು ಸಂಬಂಧ ಅವನಿಗೆ? ಡಿದು ಏನೂ ಸಂಬಂಧ ಇಲ್ಲ. ಅಮೆರಿಕದ ಆದಾಯದಲ್ಲಿ ಅಮೆರಿಕ ವ್ಯಕ್ತಿಯನ್ನು ಪರಿಗಣನೆ ತೆಗೆದುಕೊಳ್ತಾರೆ. ಇಲ್ಲಿ ಚಾಲೆಂಜ್ ಇರ್ತಕ್ಕಂಥದ್ದು ಸಿ ಎ ವ್ಯಕ್ತಿ ಪರಿಗಣಿಸಬೇಕು ಪರಿಗಣಿಸಬಾರದು ಅಂತಕ್ಕಂಥದ್ದು. ನೋಡು, ಪರಿಗಣಿಸಬಾರದು. ಯಾಕೆ ಪರಿಗಣಿಸಬಾರದು? ಜಿ ಡಿ ಪಿ ಲೆಕ್ಕಾಚಾರ ಮಾಡುವಾಗ ಜಿ ಡಿ ಪಿ ಲೆಕ್ಕಾಚಾರ ಮಾಡುವಾಗ ಅವನು ಡೊಮೆಸ್ಟಿಕ್ ಏರಿಯಾದಲ್ಲಿ ಇರಬೇಕು. ಡೊಮೆಸ್ಟಿಕ್ ಏರಿಯಾ ಅಥವಾ ಎಕನಾಮಿಕ್ ಏರಿಯಾ, ಭಾರತದ ಎಕನಾಮಿಕ್ ಏರಿಯಾ ಏನಿದೆ ಅಥವಾ ಭಾರತದ ಡೊಮೆಸ್ಟಿಕ್ ಏರಿಯಾ ಏನಿದೆ ಅಲ್ಲಿ ಇದ್ದು ಅವನ ಆದಾಯ ಮತ್ತು ಖರ್ಚನ್ನು ಮಾಡ್ತಿದ್ರೆ, ಆದಾಯವನ್ನು ಗಳಿಸ್ತಿದ್ರೆ ಮತ್ತು ಖರ್ಚನ್ನು ಮಾಡ್ತಿದ್ರೆ, ಆ ಒಂದು ಡೊಮೆಸ್ಟಿಕ್ ಏರಿಯಾ ಅಥವಾ ಎಕನಾಮಿಕ್ ಏರಿಯಾದಲ್ಲಿ ಅವನು ಏನಾದರೂ ಈ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಗಳನ್ನು ಕ್ಯಾರಿ ಮಾಡ್ತಾ ಇದ್ದರೆ ಆವಾಗ ಮಾತ್ರ ಅದನ್ನು ಕೂಡಿಸಬೇಕು. ಇಲ್ಲಾಂದರೆ ಪರಿಗಣಿಸಬಾರದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಹಾಗಾದರೆ ಪರಿಗಣಿಸಬೇಕಾಗಿರ್ತಕ್ಕಂಥ ವಿಷಯ, ಗಮನಿಗೆ ತೆಗೆದುಕೊಂಡು ಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಜಿ ಡಿ ಪಿಯನ್ನು, ಅರ್ಥಾಯ್ತಾ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಾಗ ಅರ್ಥಾಯ್ತಾ, ಭಾರತದಲ್ಲಿ ಗಳಿಸಿದ ಆದಾಯ ಅಥವಾ ಖರ್ಚು ಏನು ಮಾಡಬೇಕು? ಕೂಡಿಸಬೇಕು. ಅವರು ವಿದೇಶಿಯರೇ ಆಗಿರಲಿ ಅಥವಾ ಭಾರತೀಯರೇ ಆಗಿರಲಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಭಾರತದಲ್ಲಿ ಗಳಿಸಿದ ಆದಾಯ ಮತ್ತು ಖರ್ಚವನ್ನು ಕೂಡಿಸಬೇಕು. ಅವರು ವಿದೇಶರೇ ಆಗಿರಲಿ, ಭಾರತದಲ್ಲಿ ಆಗಿರಬೇಕು, ಬಟ್ ಭಾರತದಲ್ಲಿ ಇರಬೇಕು ಅವರು. ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದು ಪರಿಗಣಿಸಬೇಕು. ಭಾರತೀಯರು ವಿದೇಶದಲ್ಲಿ ಗಳಿಸಿದ ಆದಾಯ ಅಥವಾ ಖರ್ಚನ್ನು ಪರಿಗಣಿಸಬಾರದು. ಹೌದೋ ಇಲ್ವೋ? ಎಕ್ಸಾಂಪಲ್ಲು, ನಾನೇನು ಎಕ್ಸಾಂಪಲ್ ತೊಗೊಂಡೆ? ಸಿ ಕಾಣಿಸ್ತಾ ಇದೆನಾ? ಇನ್ನು ನೆಕ್ಸ್ಟು ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಾಗ ಅಂತಿಮ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯವನ್ನು ಪರಿಗಣಿಸಬೇಕು. ಇನ್ನೊಂದು, ಇಲ್ಲಿ ಮಧ್ಯಂತರ ವಸ್ತುಗಳ ಹಣದ ಮೌಲ್ಯವನ್ನು ಪರಿಗಣಿಸಬಾರದು. ಹಾಗಾದರೆ ಅಂತಿಮ ಸರಕು ಸೇವೆಗಳ ಹಣದ ಮೌಲ್ಯ ಎಷ್ಟಿದಾವೆ ಅಂತಕ್ಕಂತ ಹೇಳಿದ್ರೆ, ಒಂದು ಫ್ಯಾಕ್ಟರ್ ಕಾಸ್ಟು, ಇನ್ನೊಂದು ಮಾರ್ಕೆಟ್ ಪ್ರೈಸು, ಮತ್ತು ತದನಂತರ ಇನ್ಫ್ಲೇಷನನ್ನು ತೆಗೆದುಕೊಂಡೇವಂದರೆ ಒಂದು ಬೇಸ್ ಇಯರು, ಇನ್ನೊಂದು ಯಾವುದಂದರೆ ನಾಮಿನಲ್ ಪ್ರೈಸು.
ಇದೆಲ್ಲ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಈ ಆಸ್ಪೆಕ್ಟ್. ಇನ್ನು ಮಧ್ಯಂತರ ಸರಕುಗಳು ಯಾವ ಅಂತಕ್ಕಂಥದ್ದು ಕೂಡ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಾಗ ನಾವೇನು ಮಾಡಬೇಕು, ದೇಶದಲ್ಲಿ ಅವರು ವಿದೇಶಿಯರೇ ಆಗಿರಲಿ ಅಥವಾ ಭಾರತೀಯರೇ ಆಗಿರಲಿ, ಅವರು ಗಳಿಸಿರ್ತಕ್ಕಂಥ ಆದಾಯ, ಅವರು ಮಾಡಿರ್ತಕ್ಕಂಥ ಖರ್ಚನ್ನು ಮಾತ್ರ ಪರಿಗಣಿಸಬೇಕು. ಹಾಗಾದರೆ ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಭಾರತೀಯರ ಒಂದು ಆದಾಯ ಮತ್ತು ಖರ್ಚನ್ನು ಪರಿಗಣಿಸಬಾರದು. ದಿಸ್ ಈಸ್ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತಂದರೆ, ನಾವು ಅವ್ರದ್ದು ಯಾಕೆ ಪರಿಗಣಿಸಬಾರದು? ಅವ್ರದ್ದು ಕೂಡ ಪರಿಗಣಿಸಬೇಕಲ್ವಾ? ಯಾಕಂದರೆ ನಮ್ಮ ಭಾರತೀಯರು ವಿದೇಶದಲ್ಲಿ ಕೆಲಸ ಮಾಡಿ ಭಾರತಕ್ಕೆ ಇನ್ಕಮ್ ಕಳಿಸ್ತಾ ಇದ್ದಾರೆ. ಸೊ ಅವ್ರದ್ದೊಂದು ಏನು ಮಾಡಬೇಕಾಗತ್ತೆ, ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ, ಬಟ್ ಜಿ ಡಿ ಪಿಯಲ್ಲಿ ಅಲ್ಲ. ಹಾಗಾದರೆ ಎಲ್ಲಿ ಪರಿಗಣನೆ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ನಿಮಗೀಗ ನಾನು ನೀಟಾಗಿ ಹೇಳ್ತೀನಿ ನೋಡಿ. ಅರ್ಥ ಆಯ್ತಾ? ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಇನ್ನೊಂದು ಮಾಹಿತಿ ಹೇಳಿದ್ದೀನಿ. ಏನು ಹೇಳಿದೆ ಅಂದರೆ, ನಿಮಗೆ ಜಿ ಡಿ ಪಿಯಿಂದ ಎನ್ ಡಿ ಪಿ ಬೇಕಾಗಿತ್ತಂದ್ರೆ ಇದರಲ್ಲಿ ಏನು ಮೈನಸ್ ಮಾಡಬೇಕು? ಡೆಪ್ರಿಷಿಯೇಷನ್ ಮೈನಸ್ ಮಾಡಬೇಕು. ಡೆಪ್ರಿಷಿಯೇಷನ್ ಅರ್ಥ ಆಯ್ತಾ? ಇನ್ನು ಜಿ ಡಿ ಪಿಯಲ್ಲಿ ಏನು ಮಾಡಬೇಕು? ಎಷ್ಟು ವಿಧಗಳಿದ್ದಾವೆ ಜಿ ಡಿ ಪಿಯಲ್ಲಿ ಎಷ್ಟಂದರೆ ಎರಡಿದ್ದಾವೆ. ಒಂದು ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್, ಇನ್ನೊಂದು ಯಾವುದು? ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್. ಈ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸನ್ನು ಎನ್ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತು ನಮಗೆ. ಎನ್ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತು. ಏನು ಮಾಡಬೇಕು? ಇದರಿಂದ ಏನು ಮಾಡಬೇಕು? ನೀವು ಡೆಪ್ರಿಷಿಯೇಷನ್ ಮೈನಸ್ ಮಾಡಬೇಕು. ಡೆಪ್ರಿಷಿಯೇಷನ್ ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟಿಂದ ನಿಮಗೆ ಎನ್ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಬೇಕು. ಏನು ಮಾಡಬೇಕು? ಇದರಲ್ಲಿದು ಕೂಡ ಡೆಪ್ರಿಷಿಯೇಷನ್ ಏನು ಮಾಡಬೇಕು? ನೀವು ಮೈನಸ್ ಮಾಡಬೇಕು. ಹಾಗಾದರೆ ಇನ್ನು ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟಿಗೆ ನಿಮಗೆ ಏನು ಮಾಡಬೇಕು? ಸಬ್ಸಿಡೀಸ್ಗಳನ್ನು ಏನು ಮಾಡಬೇಕು? ನಿಮಗೇನು ಬೇಕಾಗಿದೆ? ಮಾರ್ಕೆಟ್ ಪ್ರೈಸ್ ಬೇಕಾಗಿದೆ. ಸಬ್ಸಿಡೀಸ್ಗಳನ್ನು ಏನು ಮಾಡಬೇಕು? ಕಳಿಬೇಕು. ಸಬ್ಸಿಡೀಸ್ಗಳನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸಬ್ಸಿಡೀಸನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಬಟ್ ಕೂಡಿಸ್ಬೇಕೇನೆಂದರೆ ಇಲ್ಲಿ ನೀವು ಇದನ್ನು ಕೂಡಿಸ್ಬೇಕಾಗತ್ತೆ. ಯಾವುದು? ಟ್ಯಾಕ್ಸ್. ಸಬ್ಸಿಡೀಸನ್ನು ಮೈನಸ್ ಮಾಡಬೇಕು, ಟ್ಯಾಕ್ಸನ್ನು ಕೂಡಿಸ್ಬೇಕು. ಅರ್ಥ ಆಯ್ತಾ? ಹಾಗಾದರೆ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ನಿಮಗೆ ಹೆಂಗೆ ಸಿಗುತ್ತೆ? ರೆಂಟ್ ಪ್ಲಸ್ ವೇಜಸ್ ಪ್ಲಸ್ ಪ್ರಾಫಿಟ್ ಪ್ಲಸ್ ಇನ್ನೊಂದು ಇಂಟ್ರೆಸ್ಟ್ ಆಯಿತು. ರೆಂಟ್ ಪ್ಲಸ್ ನಿಮಗೇನು ಬೇಕು? ನೆಟ್ ಎಕ್ಸ್. ದೆನ್ ವಾಟ್ ಈಸ್ ನೆಟ್ ಎಕ್ಸ್? ನೆಟ್ ಎಕ್ಸ್ ಈಸ್ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್. ಹೇಳಿದನೋ ಇಲ್ವೋ ನಾನು ಪ್ರೀವಿಯಸ್ ಕ್ಲಾಸಲ್ಲಿ? ಎಲ್ಲ ಹೇಳಿದ್ದೀನಿ. ಹಾಗಾದರೆ ಎನ್ ಡಿ ಪಿ ಬೇಕಾಗಿದೆ ನಿಮಗೆ. ಎನ್ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಬೇಕಾಗಿದೆ. ಸೇಮ್ ಎನ್ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಐ ಪ್ಲಸ್ ಡಬ್ಲ್ಯೂ ಪ್ಲಸ್ ಪಿ ಪ್ಲಸ್ ಆರ್ ಪ್ಲಸ್ ನೆಟ್ ಎಕ್ಸ್ ಮೈನಸ್ ಡೆಪ್ರಿಷಿಯೇಷನ್ ಏನು ಮಾಡಬೇಕು? ಕಳಿಬೇಕು. ಅರ್ಥ ಆಯ್ತಾ? ನೋಡಿ ಯಾವ ಥರ ಕ್ಯಾಲ್ಕುಲೇಷನ್. ಒಂದು ಕಲ್ತ್ರೆ ನಿಮಗೆ ಎರಡೂ ಕಲ್ತಂಗಾಯಿತು. ಜಿ ಡಿ ಪಿ ಕಲ್ತ್ರೆ ನಿಮಗೆ ಎನ್ ಡಿ ಪಿ ಕಲ್ತಂಗಾಯಿತು. ಅರ್ಥ ಯಾಕೆ ಹೇಳಿ? ಜಸ್ಟ್ ಜಿ ಡಿ ಪಿಯಲ್ಲಿ ಏನು ಮಾಡಬೇಕು? ನಾವು ಡೆಪ್ರಿಷಿಯೇಷನನ್ನು ಮೈನಸ್ ಮಾಡಬೇಕು. ಅರ್ಥ ಆಯ್ತಾ? ಹಾಗಾದರೆ ಜಿ ಡಿ ಪಿಯಲ್ಲಿ ಏನು ಮಾಡ್ತೀವಿ ನಾವು? ಕೇವಲ ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳನ್ನು ಮಾತ್ರ ಏನು ಮಾಡ್ತೀವಿ? ನಾವು ಪರಿಗಣನೆ ತೆಗೆದುಕೊಳ್ತೀವಿ. ಇನ್ನು ಭಾರತೀಯರು ವಿದೇಶದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಇನ್ಕಮನ್ನು ನಾವು ಜೋಡಿಸಬಾರ್ದು ಅಂತಕ್ಕಂಥ ಪ್ರಶ್ನೆ ಬಂದಾಗ ನಾವೇನು ಮಾಡ್ತೀವಿ? ಇನ್ನೊಂದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಯಾವುದಂದರೆ, ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅರ್ಥ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟನ್ನು ನಾವು ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ನಮಗೇನು ಗೊತ್ತಿರಬೇಕಂದ್ರೆ, ಇಲ್ಲಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಅಂದರೆ ಏನು? ಅರ್ಥ ಆಯ್ತಾ? ನೋಡಿ, ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಂದರೆ ನೆಟ್ ಇನ್ಕಮ್ ಫ್ರಾಮ್ ಅಬ್ರಾಡ್. ನೆಟ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಅಂತ ಕರಿತೀವಿ. ಎನ್ ಫಿಯಾ ಅಂತ ಕರಿತೀವಿ.
ಅದತ್ತ ನೆಟ್ ಇನ್ಕಮ್ ಫ್ರಾಮ್ ಅಬ್ರಾಡ್ಗೆ ನಾವು ಏನು ಹೇಳ್ತೀವಿ ಅಂದರೆ, ವೇಟ್ ಮಾಡಿ, ನೆಟ್ ಇನ್ಕಮ್ ಫ್ರಾಮ್ ಅಬ್ರಾಡ್ಗೆ ನಾವು ಅದನ್ನು ಶಾರ್ಟ್ ಫಾರ್ಮಲ್ಲಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಎನ್ ಪಿ ಆ ಅಂತ ಕರಿತೀವಿ. ಎನ್ ಪಿ ಆ ಅದಾಯ್ತಾ. ನಾನು ಇದನ್ನು ರಫ್ ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿ. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಅಂತ ಕರಿತೀವಿ. ಸೊ ಹಾಗಾದರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದರೆ ಏನು? ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದರೆ ಆಯ್ತಾ, ನೋಡಿ ಇಲ್ಲಿ ಏನಂದರೆ, ನಿಮಗೊಂಚೂರು ಇದು ಮಾಡ್ತಿದ್ದೀನಿ, ರಫ್ ಮಾಡ್ತಾ ಇದ್ದೀನಿ. ಭಾರತೀಯರು ವಿದೇಶದಲ್ಲಿ ಗಳಿಸಿದ ಆದಾಯ ಮೈನಸ್ ಏನು ಮಾಡಬೇಕು? ಮೈನಸ್ಸು ವಿದೇಶಿಯರು ಭಾರತದಲ್ಲಿ ಗಳಿಸಿದ ಆದಾಯವನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತಂದರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಅಂತ ಕರಿತೀವಿ. ಇದಕ್ಕೆ ನಾವೇನು ಕರಿತೀವಿ? ಎನ್ ಫಿಯಾ ಅಂತ ಕರಿತೀವಿ. ಯಾವ ಫಿಯಾ? ಎನ್ ಫಿಯಾ. ದೆನ್ ಹೌ ಟು ಗೆಟ್ ಎನ್ ಫಿಯಾ? ಎನ್ ಫಿಯಾ ಅಂದರೆ ಭಾರತೀಯರು ವಿದೇಶದಲ್ಲಿ ಗಳಿಸಿದ ಆದಾಯ ಮತ್ತು ವಿದೇಶಿಯರು ಭಾರತದಲ್ಲಿ ಗಳಿಸಿದ ಆದಾಯದ ವ್ಯತ್ಯಾಸ. ಎಕ್ಸಾಂಪಲ್, ನಾನು ಜಸ್ಟ್ ಎಕ್ಸಾಂಪಲ್ ಏನಕ್ಕೆ ತೊಗೊಂಡಿದ್ದೆ ಏನಂದರೆ, ಭಾರತ ಮತ್ತು ಅಮೇರಿಕಾ ತೊಗೊಂಡಿದ್ದೆ. ಇವತ್ತು ಭಾರತ ಮತ್ತು ಅಮೇರಿಕಾನ ಎಕ್ಸಾಂಪಲ್ ತೊಗೊಂಡಿದ್ದೆ. ಇಲ್ಲಿ ನಿಮಗೇನು ಹೇಳಿದೆ? ಎ ಅಂತಕ್ಕಂಥ ವ್ಯಕ್ತಿ ಯಾರು? ಭಾರತೀಯ. ಎ ಅಂತಕ್ಕಂಥ ವ್ಯಕ್ತಿ ಯಾರು? ಭಾರತೀಯ. ತದನಂತರದಲ್ಲಿ ಬಿ ಅಂತಕ್ಕಂಥ ವ್ಯಕ್ತಿ ಯಾರು? ಅಮೇರಿಕನ್ ವ್ಯಕ್ತಿ. ಇವರು ಎಲ್ಲಿದ್ದಾರೆ? ಭಾರತದಲ್ಲಿದ್ದಾರೆ. ಇನ್ನು ಅಮೇರಿಕಾದಲ್ಲಿ ಯಾರು? ಸಿ ಅಂತಕ್ಕಂಥ ವ್ಯಕ್ತಿ ಇದನ್ನು, ಇವನು ಯಾರು? ಭಾರತೀಯ ವ್ಯಕ್ತಿ. ಇನ್ನು ಡಿ ಅಂತಕ್ಕಂಥ ವ್ಯಕ್ತಿ ಯಾರು? ಅಮೇರಿಕನ್ ವ್ಯಕ್ತಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ ಏನಂದರೆ, ಈ ಒಂದು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವಾಗ ಯಾರ್ಯಾರ್ದು ಪರಿಗಣಿಸಬೇಕು, ಯಾರ್ಯಾರ್ದು ಪರಿಗಣಿಸಬಾರದು ಅಂತಕ್ಕಂಥ ಪ್ರಶ್ನೆ. ನೋಡಿ, ನಾವು ಜಿ ಡಿ ಪಿಯಲ್ಲಿ ಏನಂತೂ ಪರಿಗಣನೆ ತೆಗೆದುಕೊಳ್ತೀವಿ. ಅವನು ಭಾರತದಲ್ಲೇ ಇದ್ದಾನೆ, ಅವನು ಪ್ರಶ್ನೆನೇ ಇಲ್ಲ. ದೇರ್ ಈಸ್ ನೋ ಕ್ವಶನ್ ಅಬೌಟ್ ಎ. ಯಾಕಂದರೆ ಎ ಅವನು ಭಾರತದವನೇ ಇದ್ದಾನೆ, ಭಾರತದಲ್ಲಿಯೇ ಕೆಲಸ ಮಾಡ್ತಾ ಇದ್ದಾನೆ. ಇದೇನಾದರೂ ಕ್ವಶನೇಬಲ್ ಇದ್ದಾನೆ? ದೇರ್ ಈಸ್ ನೋ ಕ್ವಶನ್ ಅಬೌಟ್ ಎ. ದೆನ್ ವಾಟ್ ಅಬೌಟ್ ಬಿ? ದೇರ್ ಈಸ್ ಅ ಕ್ವಶನ್ ಅಬೌಟ್ ದಿ ಬಿ ಆ್ಯಂಡ್ ಸಿ. ಬಿ ಮತ್ತು ಸಿಗಳ ಸಂಬಂಧಪಟ್ಟಂತೆ ಕ್ವಶನ್ ರೇಸ್ ಆಗುತ್ತೆ. ಯಾಕೆ ಕ್ವಶನ್ ರೇಸ್ ಆಗುತ್ತೆ? ಏನಂದರೆ ಡಿ ವ್ಯಕ್ತಿಯವನು ಅಮೆರಿಕದವನೇ ಇದ್ದಾನೆ, ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ದೇರ್ ಈಸ್ ನೋ ಕ್ವಶನ್. ಅಮೆರಿಕದ ಒಂದು ರಾಷ್ಟ್ರೀಯ ಆದಾಯದಲ್ಲಿ ಒಂದು ಏನು ಮಾಡಬೇಕಾಗತ್ತೆ? ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಭಾರತೀಯ ರಾಷ್ಟ್ರೀಯ ಆದಾಯದಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ? ದೆನ್ ಕ್ವಶನ್ ಅಬೌಟ್ ಬಿ ಆ್ಯಂಡ್ ಸಿ ಬಗ್ಗೆ ಏನಾಗುತ್ತೆ? ಇಲ್ಲಿ ಸಮಸ್ಯೆ. ಹಾಗಾದರೆ ನೋಡಿ, ಇಲ್ಲಿ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸಾಂಪಲ್ ನಿಮಗೆ ತೊಗೊಂಡಿದ್ದೀನಿ. ಎ ಅಂತಕ್ಕಂಥದ್ದು 500 ರೂಪಾಯಿ ಇದೆ, 500 ರೂಪಾಯಿ. ತದನಂತರದಲ್ಲಿ ಬಿ ಅಂತಕ್ಕಂಥ ಒಂದು ಎಷ್ಟಿದೆ ಅಂದರೆ ಇನ್ಕಮ್ಮು, ಅವನದು ಎಷ್ಟಂದರೆ 1000 ರೂಪಾಯಿ ಇದೆ. ಇನ್ನು ಸಿ ಅಂತಕ್ಕಂಥದ್ದು ಇನ್ಕಮ್ ಎಷ್ಟಿದೆ? 2000 ರೂಪಾಯಿ ಇದೆ, 2000. ಡಿ ಅಂತಕ್ಕಂಥ ಒಂದು ಎಷ್ಟಿದೆ ಅಂದರೆ 4000 ಇದೆ. ಸೊ ದೆನ್ ಇಲ್ಲಿ ನಾವು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಅಥವಾ ಎನ್ ಫಿಯಾ ಅಂತಕ್ಕಂಥದ್ದು. ಎನ್ ಫಿಯಾನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಯಾರ್ದು ಕೂಡಿಸ್ಬೇಕು? ಎದವನು ಭಾರತದಲ್ಲಿದ್ದಾನೆ, ಕೂಡಿಸ್ಲೇಬೇಕು. ಎನ ಕೂಡಿಸ್ಬೇಕು. ಅರ್ಥಾಯ್ತಾ? ದೇರ್ ಈಸ್ ನೋ ಕ್ವಶನ್ ಅಬೌಟ್ ಎ. ದೆನ್ ಇನ್ನೇನು ಮಾಡಬೇಕು? ಇಲ್ಲಿ ಡಿಯನ್ನು ಪರಿಗಣಿಸಬಾರ್ದ? ದೇರ್ ಈಸ್ ನೋ ಕ್ವಶನ್ ಅಬೌಟ್ ಡಿ ನಮಗೆ ಸಂಬಂಧ ಇಲ್ಲ. ಅಮೆರಿಕದ ವ್ಯಕ್ತಿ ಅಮೆರಿಕದಲ್ಲೇ ಇದ್ದಾನೆ. ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು ಬಿ ಮತ್ತು ಸಿ. ಇಲ್ಲಿ ಏನು ಮಾಡಬೇಕಾಗತ್ತೆ? ಪಿಯ ಆದಾಯ ಮೈನಸ್ ಸಿಯ ಒಂದು ಆದಾಯ ಮೈನಸ್ ಮಾಡಬೇಕಾಗತ್ತೆ.
ಯಾಕಂದರೆ ಭಾರತದಲ್ಲಿ ಯಾರ ವ್ಯಕ್ತಿ ಅರ್ಥ ಆಯ್ತಾ, ಭಾರತದಲ್ಲಿ ಯಾವ ವ್ಯಕ್ತಿ ಇದ್ದಾನೆ, ಭಾರತಕ್ಕೆ ಯಾವುದು ಒಂದು ಇನ್ಕಮ್ ಬರ್ತಾ ಇದೆ ಅದನ್ನು ಕೂಡಿಸ್ಬೇಕು. ಭಾರತಕ್ಕೆ ಯಾವುದು ಇನ್ಕಮ್ ಬರ್ತಾ ಇದೆ ಅದನ್ನು ಕೂಡಿಸ್ಬೇಕು. ಭಾರತದಿಂದ ಇನ್ಕಮ್ ಯಾವಾಗ ಹೊರಗೆ ಹೋಗ್ತಾ ಇದೆ ಅದನ್ನು ಕಳಿಬೇಕು. ಬಟ್ ಇದ್ರಲ್ಲಿ ನಾನು ಏನು ತೊಗೊಂಡಿದ್ದೀನಿ, B-C ಅನ್ನು ತೊಗೊಂಡಿದ್ದೀನಿ. ಅರ್ಥ ಆಯ್ತಾ, B-C ಇದು ಏನಾಗ್ಬೋದು, C-Bನೂ ಕೂಡ ಆಗ್ಬೋದು. ಬೋತ್ ಆರ್ ಸೇಮ್. ಅರ್ಥ ಆಯ್ತಾ, ಆರ್ B-C-B ಯಾವುದು ದೊಡ್ಡದಿರುತ್ತೆ ಅದರಲ್ಲಿ ಅದನ್ನು ಕಳಿಬೇಕಾಗತ್ತೆ. ಒಟ್ಟಾರೆಯಾಗಿ C-B ಅನ್ನು ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಎನ್ ಫಿಯಾ ಅಂದರೆ ಏನು ಹೇಳ್ತಿದ್ರೆ ನಾವು, ಎನ್ ಫಿಯಾ ಅಂದರೆ ಏದನ್ನು ಬಿಟ್ಬಿಡಿ. ಅರ್ಥ ಆಯ್ತಾ, ಏದನ್ನು ಬಿಟ್ಬಿಡಿ, ಲೆಕ್ಕನೇ ಇಲ್ಲ. ಇಲ್ಲಿ B-C ಅನ್ನು ಮಾಡಬೇಕಾಗತ್ತೆ. B-C ಅನ್ನು ಮಾಡಿದವ ಅಥವಾ C-B ಅನ್ನು ಮಾಡಬೇಕಾಗತ್ತೆ. ಇಲ್ಲಿ ಎಷ್ಟಾಗುತ್ತೆ ಅಂದರೆ, ಇಲ್ಲಿ ಬಿದು ಎಷ್ಟಿದೆ, 100 ಇದೆ, 1000 ಇದೆ. ಸಿದು ಎಷ್ಟಿದೆ, ಸಿದು 2000 ಇದೆ. 2000ಅಲ್ಲಿ ನಾವು 1000 ಕಳೆದರೆ ಎಷ್ಟು ಬರುತ್ತೆ, 1000 ಬರುತ್ತೆ. ಸೊ 1000, ಈ 1000 ನಾವು ಎನ್ ಫಿಯಾ ಅಂತ ಕರಿತೀವಿ. ಇನ್ನೊಂದು ಕರಿತೀವಿ ಎನ್ ಫಿಯಾ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ದೆನ್ ಇದರಿಂದ ನಮಗೇನಾಗುತ್ತೆ ಅಂದರೆ ಇನ್ನೊಂದು ಕಾನ್ಸೆಪ್ಟ್ ನಮಗೇನಾಗುತ್ತೆ, ಅರ್ಥ ಆಗುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ದ್ಯಾಟ್ ಈಸ್ GNP ಅಂತಕ್ಕಂಥದ್ದು. ಯಾವ್ದು ಹೇಳಿ, GNP. ದೆನ್ ವಾಟ್ ಈಸ್ GNP? GNP ಅಂದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಹಾಗಾದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂದರೆ ಏನು? ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂದರೆ GDP. ಅರ್ಥ ಆಯ್ತಾ, GDP ಪ್ಲಸ್ ಎನ್ ಫಿಯಾ. GDPಯಲ್ಲಿ ನಾವು ಎನ್ ಫಿಯಾವನ್ನು ಕೂಡಿಸಿದೇವೆಂದರೆ ಎನ್ ಫಿಯಾವನ್ನು ಕೂಡಿಸಿದ್ರೆ, ನೆಟ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ಕೂಡಿಸಿದ್ರೆ ನಮಗೇನು ಸಿಗುತ್ತೆ, ಈ ಒಂದು GNP ಸಿಗುತ್ತೆ. GNP. ಹಾಗಾದರೆ GNPಯನ್ನು ಲೆಕ್ಕಾಚಾರ ಮಾಡುವಾಗ ಏನು ಮಾಡಬೇಕಾಗತ್ತೆ, ಲೆಕ್ಕಾಚಾರ ಮಾಡುವಾಗ ಇಲ್ಲಿ ಏನು ಮಾಡಬೇಕಂದ್ರೆ, ನಾವು ಯಾವುದೇ ಒಬ್ಬ ವ್ಯಕ್ತಿ, ಅರ್ಥ ಆಯ್ತಾ, ಭಾರತೀಯ ವ್ಯಕ್ತಿಗಳ ಆದಾಯ ಮತ್ತು ಖರ್ಚನ್ನು ಮಾತ್ರ ಪರಿಗಣಿಸಬೇಕು. ಭಾರತೀಯ ವ್ಯಕ್ತಿಗಳದ್ದು ಮಾತ್ರ ಪರಿಗಣಿಸಬೇಕು. ಇತರ ವ್ಯಕ್ತಿಗಳದ್ದು ತೆಗೆದುಕೊಳ್ಳಬಾರ್ದು. ಅದತ್ತಾ ವಿದೇಶಿಯ ವ್ಯಕ್ತಿ, ಅದತ್ತಾ ಭಾರತೀಯ ವ್ಯಕ್ತಿಗಳ ಆದಾಯವನ್ನು, ಇಲ್ಲಿ ನಿಮಗೆ ಈ ಥರ ಬರೆಯೋದಕ್ಕಿಂತಲೂ ಇನ್ನೊಂದು ರೀತಿಯಲ್ಲಿ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಅಂತ, ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಇದನ್ನು ವೇಟ್ ಮಾಡಿ. ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದು ಥರ ಏನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಂದರೆ, ನಿಮಗೆ ಭಾರತೀಯ ವ್ಯಕ್ತಿಗಳ ಆದಾಯವನ್ನು ಕೂಡಿಸಬೇಕು. ತದನಂತರದಲ್ಲಿ ವಿದೇಶಿಯ ವ್ಯಕ್ತಿಗಳ ಆದಾಯ ಅಥವಾ ಖರ್ಚನ್ನು ಕಳೆಯಬೇಕು. ಅರ್ಥ ಆಯ್ತಾ? ಹಾಗಾದರೆ ಅವರು ಭಾರತದಲ್ಲಿಯೇ ಇರಲಿ ಅಥವಾ ವಿದೇಶದಲ್ಲಿ ಇರಲಿ, ಅವರ ಆದಾಯ ಅಥವಾ ಖರ್ಚನ್ನು ಪರಿಗಣಿಸಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. GNP ಏನು ಮಾಡ್ತೀವಿ ನಾವು, ಅವರು ಭಾರತದವರೇ ಆಗಿರಲಿ ಅಥವಾ ವಿದೇಶಿಯರೇ ಆಗಿರಲಿ, ಅರ್ಥ ಆಯ್ತಾ, ಭಾರತೀಯ ವ್ಯಕ್ತಿಗಳ ಆದಾಯವನ್ನು ಕೂಡಿಸಬೇಕು, ವಿದೇಶಿಯ ವ್ಯಕ್ತಿಗಳ ಆದಾಯವನ್ನು ಕಳಿಬೇಕು. ಅವರು ಭಾರತದಲ್ಲಾದರೂ ಕೆಲಸ ಮಾಡಲಿ, ವಿದೇಶದಲ್ಲಾದರೂ ಕೆಲಸ ಮಾಡಲಿ, ಎಲ್ಲೇ ಇರಲಿ,
ಭಾರತೀಯರದ್ದು ಕೂಡಿಸ್ಬೇಕು, ವಿದೇಶಿಯರದ್ದು ಕಳಿಬೇಕು. ಇದು ಏನಂದರೆ GNPಯನ್ನು ಲೆಕ್ಕಾಚಾರ ಮಾಡುವಾಗ ನಾವು ಪರಿಗಣಿಸಬೇಕು. ಸೊ ಹಾಗಾದರೆ ಫೈನಲ್ ಕನ್ಕ್ಲೂಷನ್ ಇಸ್ ದ್ಯಾಟ್ ಜಿ ಡಿ ಪಿ ಅಂದರೆ ವೇರ್ ಅಂತಕ್ಕಂಥ ಪ್ರಶ್ನೆಗೆ ಏನು ಮಾಡುತ್ತೆ, ಉತ್ತರ ಕೊಡುತ್ತೆ. ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತದೆ. ಹಾಗಂದ್ರೆ ಏನು ಸಾರ್ ಇದು? ಉತ್ತರ ನೀಡುತ್ತದೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಎಲ್ಲಿ ಮಾಡ್ತಾ ಇದ್ದಾರೆ? ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಅವ್ರದ್ದು ಮಾತ್ರ ಪರಿಗಣನೆ ತೆಗೆದುಕೊಳ್ಳಿ. ಅವರು ವಿದೇಶಿಯರೇ ಆಗಿರಲಿ ಅಥವಾ ಭಾರತೀಯರೇ ಆಗಿರಲಿ ಅವ್ರು ಎಲ್ಲಿ ಕೆಲಸ ಮಾಡಬೇಕು? ಭಾರತ ಆರ್ಥಿಕ ಪ್ರದೇಶದಲ್ಲಿರಬೇಕು. ಇನ್ನು ತದನಂತರದಲ್ಲಿ ಈ ಒಂದು GNP ಅಂತಕ್ಕಂಥದ್ದು ಯಾವ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಂದರೆ ಯಾರು ಎಂಬ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಪ್ರಶ್ನೆಗೆ ಉತ್ತರ ನೀಡುತ್ತದೆ. ಹಂಗಂದ್ರೆ ಯಾರು ಅಂದರೆ ಅವರು ವಿದೇಶಿಯರು ಅಥವಾ ಪರಕೀಯರು? ಅರ್ಥ ಆಯ್ತಾ? ದೇಶೀಯರ ಆದಾಯವನ್ನು ಪ್ಲಸ್ ಮಾಡಬೇಕು. ಇನ್ನು ವಿದೇಶಿಯರ ಆದಾಯವನ್ನು ಏನು ಮಾಡಬೇಕು? ಲೆಕ್ಕಾಚಾರ ಮಾಡುವಾಗ ಮೈನಸ್. ಆಯ್ತಾ? ಹಾಗಾದರೆ ನಮಗೆ ವಿದೇಶಿಯರು ಮತ್ತು ದೇಶೀಯದ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗಬೇಕಂದ್ರೆ ಒಂದು ಟೂಲನ್ನು ಯೂಸ್ ಮಾಡ್ತೀವಿ. ಇವೆರಡಕ್ಕರ ಮಧ್ಯದಲ್ಲಿ ಆದಾಯದ ವ್ಯತ್ಯಾಸ. ಅದುವೇ ಟೂಲ್ ಯಾವುದು ಅಂದರೆ ಎನ್ಫಿಯಾ ಅಂತ ಕರಿತೀವಿ. ಅರ್ಥ ಆಯ್ತಾ? ನೋಡಿ ಎಷ್ಟು ಈಸಿ ಆಯ್ತು. GDP ಇಂದ ನಿಮಗೆ ಏನಾದರೂ GNP ಬೇಕಂದರೆ ಮಧ್ಯದಲ್ಲಿ ವ್ಯತ್ಯಾಸ ಏನಿರುತ್ತೆ? ಎನ್ಫಿಯಾ ಆಗಿರುತ್ತೆ. ಇನ್ನು GNP ಇಂದ ನಿಮಗೆ NNP ಬೇಕಾಗಿತ್ತಂದರೆ ಮೈನಸ್ ಡೆಪ್ರಿಷಿಯೇಷನ್. ಮೈನಸ್ ಏನು? ಡೆಪ್ರಿಷಿಯೇಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಅರ್ಥ ಆಯ್ತಾ? ವೆನ್ ಯು ಮೂವ್ ಫ್ರಮ್ GDP ಟು, ಅರ್ಥ ಆಯ್ತಾ, GDP ಇಂದ ನೋಡಿ ಎಷ್ಟು ನೀಟಾಗಿ GDP ಇಂದ ನಿಮಗೆ GNP ಬೇಕಂದರೆ ಏನು ಬೇಕಾಗಿರುತ್ತೆ? ಮಧ್ಯದಲ್ಲಿ ವ್ಯತ್ಯಾಸ ಏನಿರುತ್ತೆ? ಎನ್ಫಿಯಾ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನೀವು GDP ಇಂದ NDP ಹೋಗಬೇಕಾಗಿತ್ತಂದರೆ GDP ಇಂದ NDಗೆ ಹೋಗಬೇಕಾಗಿತ್ತಂದರೆ ಮೈನಸ್ ಏನು? ಡೆಪ್ರಿಷಿಯೇಷನ್ ವ್ಯತ್ಯಾಸ ಇರುತ್ತೆ. ಇನ್ನು ತದನಂತರದಲ್ಲಿ GNP ಇಂದ ನೀವು ಏನಾದರೂ NNPಗೆ ಹೋಗ್ಬೇಕಂದ್ರೆ ಇಲ್ಲಿ ವ್ಯತ್ಯಾಸ ಏನು? ಡೆಪ್ರಿಷಿಯೇಷನ್. ಎನ್ಫಿಯಾ ಅಂದ್ರೆ ಏನು? ನೆಟ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಹೇಳ್ತೀವಿ. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಹೇಳ್ತೀವಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕಲ್ತ್ರೆ ನೀವು ಇನ್ನೊಂದು ಕಲ್ತಾಗಿ GDPಯನ್ನು ಫ್ಯಾಕ್ಟರ್ ಕಾಸ್ಟಲ್ಲಿ ಕಲ್ತೀರಿ, GDPಯನ್ನು ಮಾರ್ಕೆಟ್ ಪ್ರೈಸಲ್ಲಿ ಕಲ್ತೀರಿ. ಅದೇ ಥರನಾಗಿ GNPಯನ್ನು ಮಾರುಕಟ್ಟೆ ಬೆಲೆ, GNPಯನ್ನು ಉತ್ಪಾದನಾ ಬೆಲೆ, ಇನ್ನು NDPಯನ್ನು ಉತ್ಪಾದನಾ ಬೆಲೆ, ಮಾರುಕಟ್ಟೆ ಬೆಲೆ, ಇನ್ನು NNPಯನ್ನು ಉತ್ಪಾದನಾ ಬೆಲೆ, ಮಾರುಕಟ್ಟೆ ಬೆಲೆ, ಇನ್ನು GDPಯನ್ನು ನಾಮರೂಪದ ಬೆಲೆ, ತದನಂತರದಲ್ಲಿ ಕಾನ್ಸ್ಟಂಟ್ ಪ್ರೈಸು ಮತ್ತು ಮಾರ್ಕೆಟ್ ಪ್ರೈಸ್ ಕಲ್ತೀರಿ. ಸೊ ಸೇಮು ಇಲ್ಲಿ ಕೂಡ GNPಗೂ ಕಾನ್ಸ್ಟಂಟ್ ಪ್ರೈಸು, ಮಾರ್ಕೆಟ್ ಪ್ರೈಸು, NNPಯಲ್ಲೂ ಕೂಡ ಕಾನ್ಸ್ಟಂಟ್ ಪ್ರೈಸು, ಮಾರ್ಕೆಟ್ ಪ್ರೈಸು ಅಂತ ಒಂದು ಕಲಿತ್ರೆ ಇನ್ನೊಂದು ಏನಂದರೆ ಆಫರ್ ಇದ್ದಾಗ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾರ್ಟ್. ಇದಕ್ಕೇನು ಕರಿತೀವಿ ನಾವು? ಎನ್ಫಿಯಾ ಅಂತ ಕರಿತೀವಿ. ಇನ್ನು ಏನು ಬರ್ತಂದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಬರುತ್ತೆ. ಅದಾಯ್ತಾ? ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಏನಂದರೆ ಕ್ಯಾಪಿಟಲ್ ಔಟ್ಪುಟ್. ನಾವೇನು ಕರಿತೀವಿ ಅಂದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಹಾಗಾದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ. ಎಲ್ಲರೂ ನೀಟಾಗಿ ಕರೆಕ್ಟಾಗಿ ಕ್ಲಾಸ್ ಕೇಳ್ಕೊಂಡ್ರೆ ಮತ್ತೆ ಜೀವನದಲ್ಲಿ ಎಕನಾಮಿಕ್ಸ್ ಓದೋ ಅವಶ್ಯಕತೆನೇ ಇಲ್ಲ. ಅಷ್ಟು ನೀಟಾಗಿ ನಿಮಗೆ ಕ್ಲಾಸನ್ನು ಎಕ್ಸ್ಪ್ಲೇನ್ ಮಾಡ್ತದೆ ನಾನು. ಥರ ಏನಂದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ನಿಮ್ಮ UPSCಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದು ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತಕ್ಕಂಥದ್ದು. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಇದಕ್ಕೆ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಬಂಡವಾಳ ಉತ್ಪಾದನಾ ಅನುಪಾತ ಅಂತ ಕರಿತೀವಿ. ಬಂಡವಾಳ ಉತ್ಪಾದನಾ ಅನುಪಾತ
ಬಂಡವಾಳ ಉತ್ಪಾದನಾ ಅನುಪಾತ ಅಂತ ಕರಿತೀವಿ. ಬಂಡವಾಳ ಉತ್ಪಾದನಾ ಅನುಪಾತ. ಹಾಗಾದರೆ ಬಂಡವಾಳ ಉತ್ಪಾದನಾ ಅನುಪಾತ ಅಂದರೆ ಏನು? ವಾಟ್ ಈಸ್ ಇಟ್? ಅರ್ಥ ಆಯ್ತಾ? ಇಲ್ಲಿ ಏನಂದರೆ ಒಂದು ಯೂನಿಟ್, ಅದಾಯ್ತಾ, 1 ಯೂನಿಟ್ ಅಥವಾ 1 ಗೂಡ್ಸ್, 1 ಗೂಡ್ ಅಥವಾ 1 ಸರ್ವಿಸ್ ಪ್ರೊಡಕ್ಷನ್ ಮಾಡುವಾಗ ಹೌ ಮಚ್ ಕ್ಯಾಪಿಟಲ್ ಈಸ್ ನೆಸಸರಿ, ಹೌ ಮಚ್ ಕ್ಯಾಪಿಟಲ್ ಈಸ್ ನೆಸಸರಿ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಬಂಡವಾಳ ಉತ್ಪಾದನಾ ಅನುಪಾತ ಅಥವಾ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತೀವಿ. ಕನ್ನಡದಲ್ಲಿ ಅಂದರೆ ಒಂದು ಸರಕನ್ನು ಉತ್ಪಾದನೆ ಮಾಡುವಾಗ ಬೇಕಾಗುವ ಬಂಡವಾಳದ ಪ್ರಮಾಣವನ್ನು ನಾವೇನು ಕರಿತೀವಿ? ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಇದಕ್ಕೆ ಬಂಡವಾಳ ಉತ್ಪಾದನಾ ಅನುಪಾತ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ಆಯಿತಾ? ಇದು ಯಾಕೆ ಇಂಪಾರ್ಟೆಂಟ್ ಅಂತಿದ್ದೀನಿ ಅಂತಕ್ಕಂಥ ನಾನು ಹೇಳ್ತಾ ಇದ್ದೀನಿ. ಆಯಿತಾ? ಇಂಗ್ಲೀಷ್ನಲ್ಲಿ ಏನು ಕರಿತೀವಿ ಅಂದರೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ಥರ ನಾವು ಎಕ್ಸ್ಪ್ರೆಸ್ ಮಾಡ್ದೋ ಅಂದರೆ ಮಿನಿಮಮ್ ಕ್ಯಾಪಿಟಲ್ ನೆಸೆಸರಿ ಫಾರ್ ಪ್ರೊಡಕ್ಷನ್ ಆಫ್ 1 ಯೂನಿಟ್ ಆರ್ 1 ಗೂಡ್. ಒಂದು ಸರಕು ಅಥವಾ ಒಂದು ಯೂನಿಟನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಬೇಕಾಗತಕ್ಕಂಥ ಬಂಡವಾಳ ಎಷ್ಟು? ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ಲು ಒಂದು ಸರಕು ಉತ್ಪಾದನೆ ಮಾಡೋಕ್ಕೆ ಎಷ್ಟಂದರೆ 10 ರೂಪಾಯಿಗಳ ಖರ್ಚಾಯಿತು. ಒಂದು ಸರಕು ಉತ್ಪಾದನೆ ಮಾಡೋಕ್ಕೆ 10 ರೂಪಾಯಿ ಖರ್ಚಾಯಿತು. ಈ 10 ರೂಪಾಯಿಯನ್ನು ನಾವೇನು ಕರಿತೀವಿ? ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತೀವಿ, COR ಅಂತ ಕರಿತೀವಿ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಒಂದು ಸರಕು ಉತ್ಪಾದನೆ ಮಾಡೋಕ್ಕೆ 10 ರೂಪಾಯಿ ಇತ್ತಂದರೆ COR ಬೆಲೆ ಎಷ್ಟು? 10 ರೂಪಾಯಿ ಅಂತ ನಾವು ಹೇಳ್ತೀವಿ COR. ಇನ್ನು ನೆಕ್ಸ್ಟ್ ಇನ್ನೊಂದು ಸರಕು, ಬೇರೆ ಸರಕು, ಒಂದು ಸರಕು ಉತ್ಪಾದನೆ ಮಾಡೋಕ್ಕೆ ಇನ್ನೊಂದು ಎಷ್ಟಂದರೆ 20 ರೂಪಾಯಿ ಖರ್ಚಾಯ್ತಂದರೆ ಹಾಗಾದರೆ ನಾವು ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ COR ಎಷ್ಟು ಅಂತ ಹೇಳ್ತೀವಿ? COR 20 ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಒಂದು ಗುಡ್ ಎಕನಾಮಿಗೋಸ್ಕರ, ನಮ್ಮ ಆರ್ಥಿಕ ಬೆಳವಣಿಗೆಗೋಸ್ಕರ, ಎಕನಾಮಿಕ್ ಡೆವಲಪ್ಮೆಂಟು ಆರ್ ಗ್ರೋತ್ಗೆ ವಿಚ್ ಒನ್ ಈಸ್ ಬೆಸ್ಟ್? ಯಾವುದು ಬೆಸ್ಟು? COR ಕಡಿಮೆ ಇರಬೇಕು ಅಥವಾ COR ಹೆಚ್ಚಿಗಿರಬೇಕು? ನೋಡಿ ಎಂಥ ಪ್ರಶ್ನೆ. ಎಕನಾಮಿಕ್ ಡೆವಲಪ್ಮೆಂಟ್ದ ಒಂದು ಬೆಸ್ಟ್ ಇಂಡಿಕೇಟರ್ ಅಂದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಸರ್. ಹಾಗಾದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಏನು ಕಡಿಮೆ ಇರಬೇಕು ಏನು ಹೆಚ್ಚಿಗಿರಬೇಕು? ಯಾವುದು ನಮಗಿದ್ರೆ ಬೆಸ್ಟ್ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟು? ಯಾವುದು ನಮಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ, ಗ್ರೋತ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ ಬೆಸ್ಟು? ಯಾವುದಂದರೆ ನೋಡಿ, ಒಂದು ಸರಕನ್ನು ಉತ್ಪಾದನೆ ಮಾಡೋಕ್ಕೆ ಮೊದಲು 10 ರೂಪಾಯಿ ಖರ್ಚು ಮಾಡ್ತಾಯಿದ್ರಿ. ಈಗ ಅದೇ ಸರಕನ್ನು ಉತ್ಪಾದನೆ ಮಾಡೋಕ್ಕೆ 20 ರೂಪಾಯಿ ಖರ್ಚು ಮಾಡ್ತಾಯಿದ್ರಿ. ಹಾಗಾದರೆ ವಿಚ್ ಒನ್ ಈಸ್ ಬೆಸ್ಟ್? ಒಂದು ಸರಕನ್ನು ಉತ್ಪಾದನೆ ಮಾಡೋಕ್ಕೆ ನಮಗೇನಂದರೆ ಕಡಿಮೆ COR ಇರಬೇಕು, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಏನಿರಬೇಕು? ಕಡಿಮೆ ಇರಬೇಕು. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಕಡಿಮೆ ಇತ್ತಂದರೆ
ಅರ್ಥಾಯ್ತಾ. ಲೆಸ್ COR ಅರ್ಥಾಯ್ತಾ, COR ಲೆಸ್ ಸಾರಿ, ನಿಮಗೊಂದು ಸ್ವಲ್ಪ ಇನ್ನೊಂದು ಬಾರಿ ಇದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ಅರ್ಥಾಯ್ತಾ. ಕಡಿಮೆ COR, ಕಡಿಮೆ COR ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯದು, ಅರ್ಥಾಯ್ತಾ. ಇನ್ನು ಹೆಚ್ಚಿನ COR ಆರ್ಥಿಕ ಬೆಳವಣಿಗೆಗೆ ಮಾರಕ, ಅರ್ಥಾಯ್ತಾ. ಅಂದರೆ ನಮ್ಮ ದೇಶದಲ್ಲಿ ಒಂದು ಗೂಡ್ಸನ್ನು ಪ್ರೊಡಕ್ಷನ್ ಮಾಡೋಕೆ ನಮಗೆ ಎಷ್ಟು ರೊಕ್ಕ ಖರ್ಚು ಮಾಡತ್ತೀವಿ ಅಂತ ಅರ್ಥ. ಒಂದು ಗೂಡ್ಸ್ ಪ್ರೊಡಕ್ಷನ್ ಮಾಡೋಕೆ ರೊಕ್ಕ ಕಡಿಮೆ ಖರ್ಚು ಮಾಡಿದ್ರೆ ಇನ್ಫ್ಲೇಷನ್ನು ಕೂಡ ಕಡಿಮೆ ಇರುತ್ತೆ. ಇನ್ಫ್ಲೇಷನ್ ಕಡಿಮೆ ಇತ್ತಂದ್ರೆ ಏನಾಗುತ್ತೆ, ಅದರಲ್ಲಿ ಎಕನಾಮಿಕ್ ಏನಿರುತ್ತೆ ಫ್ಲಕ್ಚುವೇಷನ್ ಕಡಿಮೆ ಇರುತ್ತೆ, ಎಕನಾಮಿ ಏನಿರುತ್ತೆ ಸ್ಟೇಬಲ್ ಇರುತ್ತೆ, ಆಯಿತಾ. ಇನ್ನು ಕಡಿಮೆ ಬೆಲೆಯಲ್ಲಿ ಜನರಿಗೆ ಏನಾಗ್ತದ್ರೆ ಏನು ಸಿಗ್ತಾವೆ, ಸರಕು ಮತ್ತು ಸೇವೆಗಳು ಸಿಗ್ತಾವೆ. ಇನ್ನು ಒಂದು ಸರಕನ್ನು ಉತ್ಪಾದನೆ ಮಾಡೋಕೆ ರೊಕ್ಕ, ಅರ್ಥ ಆಯ್ತಾ, ದುಡ್ಡು ಭಾಳ ಖರ್ಚು ಮಾಡ್ತಾ ಇದ್ರೆ ಅಂದರೆ ಅದು ಉಪಯೋಗ ಇದನ್ನ ನೋಡಿ. ಎಕ್ಸಾಂಪಲ್ ತೊಗೋತಾ ಇದ್ದೀನಿ, ಜಸ್ಟ್ ಒಂದು ನಾನು ಇಲ್ಲಿ ಏನು ತೊಗೊಳ್ತೀನಿ ಅಂದರೆ ಒಂದು ಐಫೋನನ್ನು ತೊಗೋತಾ ಇದ್ದೀನಿ, ಐಫೋನ್, ಅರ್ಥ ಆಯ್ತಾ, ಐಫೋನನ್ನು ತೊಗೋತಾ ಇದ್ದೀನಿ. ಈ ಐಫೋನ್ ಪ್ರೊಡಕ್ಷನ್ ಮಾಡೋಕ್ರ ಭಾರತದಲ್ಲಿ, ಅರ್ಥ ಆಯ್ತಾ, ಭಾರತದಲ್ಲಿ ಒಂದು ಐಫೋನಿಗೆ, ಅರ್ಥ ಆಯ್ತಾ, ಒಂದು ಐಫೋನಿಗೆ ನಿಮಗೆ ಎಷ್ಟಾದರೆ, ಐ ಥಿಂಕ್ ಎಕ್ಸಾಂಪಲ್ ತೊಗೋತಾ ಇದ್ದೀನಿ ನಾನು, 50,000 ರೂಪಾಯಿಗಳದ್ದು ಏನು ಮಾಡ್ತಾಯಿದ್ರಿ, ಖರ್ಚು ಮಾಡ್ತಾಯಿದ್ರಿ. ಅದೇ ಅಮೇರಿಕಾದಲ್ಲಿ ಈ ಒಂದು ಐಫೋನಿಗೆ, ಅರ್ಥ ಆಯ್ತಾ, ಒಂದು ಐಫೋನಿಗೆ ಎಷ್ಟಾದರೆ, ಕೇವಲ ಎಷ್ಟಾದರೆ 30,000 ರೂಪಾಯಿಗಳನ್ನು ಖರ್ಚಾಗ್ತಾಯಿದೆ. ಸೊ ಹಾಗಾದರೆ ಬೆಸ್ಟ್ ಯಾವುದು, ಅಮೇರಿಕಾ ಈಸ್ ದ ಬೆಸ್ಟ್, ಇಂಡಿಯಾನು ಬ್ಯಾಡ್ ಇಂಡಿಕೇಟ್ ಮಾಡೋದು. ಸೊ ಇಟ್ ಮೀನ್ಸ್ ದ್ಯಾಟ್ ಲೆಸ್ COR ಈಸ್ good indicator to the economic development. Then more COR bad to economic ಡೆವಲಪ್ಮೆಂಟ್. ನೋಡಿ, UPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ದಿಸ್ ಈಸ್ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಹಾಗಾದರೆ ಇನ್ನೊಂದು ಟಾಪಿಕ್ ಬರುತ್ತೆ, ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತಕ್ಕಂಥದ್ದು. ಇನ್ಕ್ರಿಮೆಂಟಲ್ ಕ್ಯಾಪಿಟಲ್, ಸಾರಿ ನಿಮಗಿಲ್ಲಿ ಇನ್ನೊಂದು ಸಲ ನಾನು ನೀಟಾಗಿ ಬರ್ತೀನಿ ಅದನ್ನು, ಏನಂತ ಹೇಳ್ತೀವಿ ನಾವು, ಇನ್ನೊಂದು ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಹೇಳ್ತೀವಿ. ಹಾಗಾದರೆ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು ನೋಡಿ. ಏನಾಗ್ತಿತ್ತಂದರೆ, ಫಸ್ಟು ಅರ್ಥ ಒಂದು ಪೆನ್ನು ಉತ್ಪಾದನೆ ಮಾಡುವಾಗ 10 ರೂಪಾಯಿ ಏನಾಗ್ತಾಯಿತ್ತು, ಖರ್ಚಾಗ್ತಾಯಿತ್ತು. 10 ರೂಪಾಯಿ ಏನಾಗ್ತಾಯಿತ್ತು, ಖರ್ಚಾಗ್ತಾಯಿತ್ತು. ಈ ಒಂದು 10 ರೂಪಾಯಿವನ್ನು ನಾವು ಏನಂತ ಹೇಳ್ತೀವಿ, COR ಅಂತ ಹೇಳ್ತೀನಿ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಇದಕ್ಕೇನು ಕರಿತೀವಿ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಏನಾಯಿತು, ಅದೇ ಒಂದು ಪೆನ್ನು ಉತ್ಪಾದನೆ ಮಾಡುವಾಗ ಅದೇ ಒಂದು ಪೆನ್ನು ಉತ್ಪಾದನೆ ಮಾಡುವಾಗ 15 ರೂಪಾಯಿ ಏನಾಯಿತು, ಖರ್ಚಾಗ್ಲತ್ತೀಗ. 15 ರೂಪಾಯಿ ಏನಾಯಿತು, ಖರ್ಚಾಯಿತು, ಅರ್ಥ. ಅಥವಾ ಅದು ಏನಾಯಿತು, 5 ರೂಪಾಯಿ ಖರ್ಚಾಯಿತು.
ರೂಪಾಯಿ ಏನಾಯಿತು ಖರ್ಚಾಯಿತು. ಫಸ್ಟ್ ಇನ್ಸ್ಟಂಟ್ ಏನು, ಒಂದು ಪೆನ್ ಉತ್ಪಾದನೆ ಮಾಡಿದಾಗ 10 ರೂಪಾಯಿ ಖರ್ಚಾಗ್ಲಾಗ್ತಿತ್ತು. ಅದು ಏನಂತ ಕರಿತೀವಿ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ನಾವು ಕರಿತೀವಿ. ಇನ್ನು ಅದೇ ಒಂದು ಪೆನ್ನನ್ನು ಉತ್ಪಾದನೆ ಮಾಡುವಾಗ 15 ರೂಪಾಯಿ ಖರ್ಚಂತಂದರೆ 15 ರೂಪಾಯಿ ಖರ್ಚಾಯ್ತಂದರೆ ಇದಕ್ಕೇನು ಕರಿತೀವಿ, ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತೀವಿ. ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಮೊದಲ ನಿಮಗೆ 10 ರೂಪಾಯಿಲಿ ಒಂದು ಪೆನ್ ತಯಾರು ಮಾಡ್ತಾ ಇದ್ದೀರಿ. ಈಗ ಏನಾಯ್ತದು 15 ರೂಪಾಯಿ ಆಯಿತು. 15 ರೂಪಾಯಿ ಆಯ್ತಂದರೆ ಅದತ್ತ ICOR ಏನಾಯಿತು, ಹೆಚ್ಚಿಗಾಯ್ತಂದರೆ ಇಟ್ ಈಸ್ ದ ಬ್ಯಾಡ್ ಟು ದಿ ಎಕನಾಮಿಕ್ ಡೆವಲಪ್ಮೆಂಟಿಗೆ ಬ್ಯಾಡ್ ಇದು. ಯಾಕೆ ಹೇಳಿ, ಮೊದಲೇನು ಮಾಡ್ತಾಯಿದ್ರಿ ನೀವು, ಒಂದು ಯೂನಿಟನ್ನು ಉತ್ಪಾದನೆ ಮಾಡಿದಾಗ 10 ರೂಪಾಯಿ ಖರ್ಚು ಮಾಡ್ತಾಯಿದ್ರಿ. ಈಗೇನು ಮಾಡ್ತಾಯಿದ್ರಿ, 15 ರೂಪಾಯಿ ಮಾಡ್ತಾಯಿದ್ರಿ. ಇಟ್ ಈಸ್ ಬ್ಯಾಡ್. ಇಫ್ ಸಪೋಸ್ ಏನಾದರೂ ಮೊದಲು 10 ರೂಪಾಯಿ ಖರ್ಚು ಮಾಡ್ತಾಯಿದ್ರಿ, ಈಗ ಅದನ್ನು 5 ರೂಪಾಯಲ್ಲಿ ಏನು ಮಾಡ್ತಾಯಿದ್ರಿ ನೀವು, ಅದನ್ನು ಉತ್ಪಾದನೆ ಮಾಡ್ತಿದ್ರೆ, ಇದಕ್ಕೇನು ಮಾಡ್ತೀವಿ ನಾವು, ಡಿಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತೀವಿ. ಡಿಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಇಸ್ ದ ಗುಡ್ ಫಾರ್ ಗುಡ್ ಎಕನಾಮಿಕ್ ಇಂಡಿಕೇಟರ್ ಆರ್ DCOR indicates good economic development. ಅರ್ಥ ಆಯ್ತಾ? ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾಯ್ತಾ? ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಡಿಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಯಾವುದು ಬ್ಯಾಡು ಯಾವುದು ಗುಡ್ಡು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಲ್ಲಿವರೆಗೆ ನಿಮಗೆ ಏನು ಹೇಳಿದೆ, ನಾನು ಇಲ್ಲಿ ಏನು ಹೇಳಿದೆ ಅಂದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಇವೆಲ್ಲ ಬಗ್ಗೆ ನಾನು ಹೇಳಿದ್ದೀನಿ, ಮಾಹಿತಿಯನ್ನು ಹೇಳಿದ್ದೀನಿ. ಈಗ ನಾವೇನು ಮಾಡಿದ್ರೆ ಸ್ವಲ್ಪ ನೋಡೋಣ ಏನೇನಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಸ್ಲೈಡ್ಸ್ಗಳನ್ನು ನೋಡೋಣ. ನೋಡಿ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ನಾನೇನು ಹೇಳಿದೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಈಸ್ ದ ಈಕ್ವಲ್ ಟು ದಿ ಡಿಫರೆನ್ಸ್ ಬಿಟ್ವೀನ್ ದ ಫ್ಯಾಕ್ಟರ್ ಇನ್ಕಮ್, ರೆಂಟು, ವೇಜಸ್ಸು, interest and profit earned by the normal resident of the India temporarily residing in abroad and factor income earned by the non-resident temporarily residing in India. ಸೊ ನಾನು ಜಸ್ಟ್ ಅದೇ ಹೇಳಿದೆ ನಿಮಗೆ. ಫ್ಯಾಕ್ಟರ್ ಇನ್ಕಮ್ ಅಂದರೆ ಏನು, ಫ್ಯಾಕ್ಟರ್ ಇನ್ಕಮ್ ಅಂದರೆ ಭಾರತದಲ್ಲಿ ವಿದೇಶಿಯರು ಈ ಒಂದು ರೆಂಟಿಂದ, ವೇಜಸ್ಸಿಂದ, ಇಂಟ್ರೆಸ್ಟಿಂದ, ಪ್ರಾಫಿಟಿಂದ ಎಷ್ಟು ಒಂದು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇನ್ನು ಭಾರತೀಯರು ವಿದೇಶದಲ್ಲಿ ಎಷ್ಟು ರೆಂಟಿಂದ, ವೇಜಸ್ಸಿಂದ, ಇಂಟ್ರೆಸ್ಟಿಂದ, ಪ್ರಾಫಿಟನ್ನು ಗಳಿಸ್ತಾ ಇದ್ದಾರೆ. ಅವೆರಡಕ್ಕರ ಮಧ್ಯದಲ್ಲಿ ಏನು ತೊಗೊಳ್ಳೋದು, ಡಿಫರೆನ್ಸನ್ನು ತೊಗೊಳ್ಳೋದು. ಡಿಫರೆನ್ಸನ್ನು ತೆಗೆದುಕೊಂಡಾಗ ಏನು ಬರುತ್ತೆ, ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಟು ದಿ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಇಂಡಿಯಾ ಟು ಅಬ್ರಾಡ್. ಆಯ್ತಾ? ಭಾರತದಿಂದ ಹೊರಗೆ ಎಷ್ಟು ಹೋಗ್ತಾ ಇದೆ ಮತ್ತು ಅಬ್ರಾಡಿಂದ ಭಾರತಕ್ಕೆ ಎಷ್ಟು ಬರ್ತಾ ಇದೆ, ಇವೆರಡಕ್ಕರ ಮಧ್ಯದಲ್ಲಿ ನಾವು ವ್ಯತ್ಯಾಸ ತೊಗೊಂಡ್ರೆ ನಾವೇನು ಕರಿತೇವೆ, NFIA ಅಂತ ಸಿಗುತ್ತೆ. ಜಸ್ಟ್ ಐ ಆಮ್ ಎಕ್ಸ್ಪ್ಲೈನ್ಡ್. ನೆಕ್ಸ್ಟ್, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ರೆಫರ್ಸ್ ಟು ದಿ ಅಮೌಂಟ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನೀಡೆಡ್ ಟು ದಿ ಪ್ರೊಡ್ಯೂಸ್ 1 ಯೂನಿಟ್ ಆಫ್ ಔಟ್ಪುಟ್. 1 ಯೂನಿಟ್ ಆಫ್ ಔಟ್ಪುಟ್ ಅಥವಾ ಒಂದು ಸರಕನ್ನು ಪ್ರೊಡಕ್ಷನ್ ಮಾಡೋಗೋಸ್ಕರ ಎಷ್ಟು ನಾವು ಕ್ಯಾಪಿಟಲನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಎಷ್ಟು ದುಡ್ಡನ್ನು ಹಾಕ್ತೀವಿ, ಅದಕ್ಕೆ ನಾವು ಕರಿತೀವಿ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತೀವಿ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋನ ಹಿಂಗೆ ಎಕ್ಸ್ಪ್ರೆಸ್ ಮಾಡೋದು ನಾವು ಕ್ಯಾಪಿಟಲ್ ಡಿವೈಡೆಡ್ ಬೈ ಔಟ್ಪುಟ್ ಅಂತ ನಾನು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ಬಂಡವಾಳ ಉತ್ಪಾದನೆ ಅನುಪಾತ ಎಂದರೆ ಒಂದು ಘಟಕ ಉತ್ಪಾದಿಸಲು ಬೇಕಾಗುವ ಬಂಡವಾಳದ ಮೊತ್ತವಾಗಿವೆ. ಒಂದು ಘಟಕವನ್ನು ಉತ್ಪಾದನೆ ಮಾಡೋಕೆ, ಒಂದು ಸರಕನ್ನು ಉತ್ಪಾದನೆ ಮಾಡೋಕೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ನಾವೇನು ಕರಿತೀವಿ, ನಾವು ಇಲ್ಲಿ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತೀವಿ. ಬಂಡವಾಳ ಅಂದರೆ ಕೇವಲ ದುಡ್ಡು ಅಂತ ಮಾತ್ರ ಪರಿಗಣನೆ ತೆಗೆದುಕೊಳ್ಬೇಡ್ರಿ, ಮನಿ ವಿತ್ ಮಷಿನ್. ಅರ್ಥ ಆಯ್ತಾ? ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ ಇದೆಲ್ಲ. ಇನ್ನು ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ರಿಫ್ಲೆಕ್ಟ್ಸ್ ದಿ ಲೆವೆಲ್ ಆಫ್ ಎಫಿಷಿಯನ್ಸಿ ಇನ್ ದ ಎಕನಾಮಿಯಲ್ಲಿ ಎಫಿಷಿಯನ್ಸಿ ಏನಿದೆ ಅನ್ನೋಕ್ಕಂಥದ್ದು ಇಂಡಿಕೇಟ್ ಮಾಡುತ್ತೆ. ದ ಹೈಯರ್ ದ COR, ಮೋರ್ ದ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ದ, ಹೆನ್ಸ್ ಲೆಸ್ ಎಫಿಷಿಯಂಟ್ ಈಸ್ ದೇರ್ ಇನ್ ದ ಎಕನಾಮಿ ಆ್ಯಂಡ್ ವೈಸ್ ವರ್ಸ. ಅದು ಅರ್ಥ ಆಯ್ತಾ? COR ಹೆಚ್ಚಿಗಿತ್ತಂದರೆ ನಮಗೇನು ಬೇಕಾಗತ್ತಂದರೆ ಕ್ಯಾಪಿಟಲ್ ಬಂಡವಾಳ ಏನು ಬೇಕಾಗತ್ತಂದರೆ ಹೆಚ್ಚಿಗೆ ಬೇಕಾಗುತ್ತೆ ಒಂದು ಯೂನಿಟ್ ಆಫ್ ಪ್ರೊಡಕ್ಷನ್ ಮಾಡೋಕ್ಕೋಸ್ಕರ. ಸೊ ದ್ಯಾಟ್ ಇಂಡಿಕೇಟ್ಸ್ ದ್ಯಾಟ್ ದ ಇನ್ಎಫಿಷಿಯನ್ಸಿ ಇನ್ ದ ಎಕನಾಮಿಯಲ್ಲಿ ಎಫಿಷಿಯಂಟ್ ಇಲ್ಲ ಅಂತ ಅರ್ಥ. ಬಂಡವಾಳ ಉತ್ಪಾದನಾ ಅನುಪಾತ ಆರ್ಥಿಕತೆಯಲ್ಲಿ ದಕ್ಷತೆ ಮಟ್ಟವನ್ನು ಏನು ಮಾಡುತ್ತೆ, ಪ್ರತಿಬಿಂಬಿಸುತ್ತೆ, ಎಫಿಷಿಯನ್ಸಿಯನ್ನು ಇಂಡಿಕೇಟ್ ಮಾಡುತ್ತೆ. ಅದತ್ತ COR ಹೆಚ್ಚಾದಷ್ಟು, COR ಇನ್ಕ್ರೀಸ್ ಆಯ್ತಂದರೆ ಎಫಿಷಿಯನ್ಸಿ ಆಫ್ ದಿ ಕಂಟ್ರಿ ಅಥವಾ ಎಫಿಷಿಯನ್ಸಿ ಆಫ್ ದಿ ಎಕನಾಮಿಯನ್ನು ಡಿಕ್ರೀಸ್ ಆದಂಗೆ. ಎಕನಾಮಿಯ ಒಂದು ಎಫಿಷಿಯನ್ಸಿಯನ್ನು ಇಂಡಿಕೇಟ್ ಮಾಡುತ್ತೆ ಇದು. ಅದತ್ತ
ಉತ್ಪಾದನೆಯು ಹೆಚ್ಚಿನ ಬಂಡವಾಳದ ಅಗತ್ಯವಿರುತ್ತದೆ ಮತ್ತು ಅದರಿಂದ ಆರ್ಥಿಕತೆಯಲ್ಲಿ ಕಡಿಮೆ ದಕ್ಷತೆ. As COR increases, increase in COR, there is a decrease in efficiency. Decrease in efficiency. Then COR is inversely proportional to the efficiency. COR is inversely proportional to the efficiency ಅಂತಕ್ಕಂಥದ್ದು ಗೊತ್ತಿರಬೇಕು. That is efficiency in the sense that efficiency of the Indian economy. Now incremental capital output ratio ಅಂದ್ರೆ ಏನು? Incremental capital output ratio ಅಂದ್ರೆ just I am explained. Incremental capital output ratio ಅಂದ್ರೆ refers to the additional unit of capital. Additional unit of capital which is needed to the produce an additional unit of output. ಸೊ ಅರ್ಥ ಆಯ್ತಾ? ಎಡಿಷ್ನಲ್ ಯೂನಿಟ್ ಫಾರ್ ಎಕ್ಸಾಂಪಲ್ಲು ಮೊದಲ ಒಂದು ಯೂನಿಟ್ ಅರ್ಥ ಆಯ್ತಾ, ಒಂದು ಗೂಡ್ಸನ್ನು ತರಗ ಮಾಡೋಕ್ಕೆ ನಿಮಗೆ 10 ರೂಪಾಯಿ ಬೇಕಾಗಿತ್ತು, 10 ರೂಪಾಯಿ ಬೇಕಾಗಿತ್ತು. ಇನ್ನು ಅದನ್ನು ನೀವು 2 ಯೂನಿಟನ್ನು ಉತ್ಪಾದನೆ ಮಾಡಬೇಕಾದ್ರೆ 2 ಯೂನಿಟನ್ನು ಉತ್ಪಾದನೆ ಮಾಡೋಕ್ಕೋಸ್ಕರ ನಿಮಗೆ ಎಷ್ಟು ಬೇಕಾಗುತ್ತೆ? 2 ಯೂನಿಟ್ ಉತ್ಪಾದನೆ ಆ್ಯಕ್ಚುಲಿ 20 ರೂಪಾಯಿ, 20 ಈ ಕ್ಯಾಪಿಟಲ್ನ ಬೇಕು. ಅರ್ಥ ಆ ಥರ ಇದಕ್ಕೆ ನಾವು ಕರಿತೀವಿ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ನಾವು ಹೇಳ್ತೀವಿ. ಏರಿಕೆಯಾಗುತ್ತಿರುವ ಬಂಡವಾಳ ಉತ್ಪಾದನೆ ಅನುಪಾತ, ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ಅನುಪಾತ ಎಂದರೆ ಹೆಚ್ಚುವರಿ ಔಟ್ಪುಟ್ ಯೂನಿಟನ್ನು ಉತ್ಪಾದಿಸಲು ಅಗತ್ಯವಿರುವ ಬಂಡವಾಳದ ಅಥವಾ ಹೆಚ್ಚುವರಿ ಘಟಕವನ್ನು ಏನು ಮಾಡುತ್ತೆ? ಸೂಚಿಸುತ್ತೆ. ಅದು ಏರಿಕೆಯಾಗುತ್ತಿರುವ ಬಂಡವಾಳ ಉತ್ಪಾದನೆ ಅನುಪಾತವನ್ನು ಏನು ಮಾಡ್ಬೋದು? ಏರಿಕೆಯಾಗುತ್ತಿರುವ ಬಂಡವಾಳ ಮತ್ತು ಹೆಚ್ಚುತ್ತಿರುವ ಉತ್ಪಾದನೆ ಅಂತ ಏನು ಮಾಡ್ಬೋದು? ರೇಷಿಯೋ ಇಂದ ಇಂಡಿಕೇಟ್ ಮಾಡ್ಬೋದು. ದಿಸ್ ಈಸ್ ರಿಲೇಟೆಡ್ ದಿ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಇನ್ನು ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇಲ್ಲಿ ಅನುಭೋಗ ಅಂತ ಬರುತ್ತೆ, ಹೂಡಿಕೆ ಅಂತ ಬರುತ್ತೆ, ಇನ್ನೊಂದೇನು ಬರುತ್ತೆ? ಖರ್ಚು ಅಂತ ಬರುತ್ತೆ. ಸೊ ಇದನ್ನು ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ರಾಷ್ಟ್ರೀಯ ಆದಾಯವನ್ನು 3 ವಿಧಾನದಲ್ಲಿ ಮಾಡ್ತೀವಿ. ಒಂದು ಆದಾಯದ ವಿಧಾನದಿಂದ ಮಾಡ್ತೀವಿ, ಇನ್ನೊಂದು ಖರ್ಚು ವಿಧಾನದಿಂದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡ್ತೀವಿ. ಅರ್ಥ. ಇನ್ನೊಂದು ತದನಂತರದಲ್ಲಿ ನಾವು ಯಾವ ಒಂದು ವಿಧಾನದಿಂದ ಅಂದರೆ ಆ ಒಂದು ಪ್ರೊಡಕ್ಷನ್, ಒಂದು ಇನ್ಕಮ್ ಮೆಥಡು, ಇನ್ನೊಂದು ಅಂದರೆ ಎಕ್ಸ್ಪೆಂಡಿಚರ್ ಮೆಥಡು, ಇನ್ನೊಂದು ಇದಂದರೆ ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ಅರ್ಥ. ಇದನ್ನು ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ, ಬಟ್ ಇಲ್ಲಿ ನಾನು ಸ್ವಲ್ಪ ಟಚ್ ಅಪ್ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇಲ್ಲಿ ಅನುಭೋಗ, ಹೂಡಿಕೆ ಇವೆಲ್ಲ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರಕ್ಕೆ ನಮ್ಮ ಮಾಡೋಕ್ಕೆ 3 ಮೆಥಡ್ಸ್ಗಳಿದಾವೆ. ಒಂದು ಆದಾಯದ ವಿಧಾನ, ಇನ್ನೊಂದು ಖರ್ಚಿನ ವಿಧಾನ, ಇನ್ನೊಂದು ಯಾವುದಂದರೆ ನಿಮಗೆ ಇದು ಉತ್ಪನ್ನ ವಿಧಾನ ಅಂತ ಹೇಳ್ತೀವಿ. ಅದನ್ನು ನಾವು ಏನು ಕರಿತೀವಿ? ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ ಕರಿತೀವಿ. ಇನ್ಕಮ್ ಮೆಥಡು, ಎಕ್ಸ್ಪೆಂಡಿಚರ್ ಮೆಥಡು, ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ಆ ಸಂದರ್ಭದಲ್ಲಿ ನಾವು ಈ ಆದಾಯದ ವಿಧಾನ ಅಥವಾ ಖರ್ಚು ವಿಧಾನದಲ್ಲಿ ಇನ್ವೆಸ್ಟ್ಮೆಂಟ್ ನೋಡಬೇಕಾಗತ್ತೆ, ಅನುಭೋಗ ನೋಡಬೇಕಾಗತ್ತೆ. ಅದಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅನುಭೋಗ ಅಂದ್ರೇನು? ಕುಟುಂಬಗಳು ತಮ್ಮ ವೈಯಕ್ತಿಕ ಬಳಕೆಯಾಗಿ ಸರಕು ಮತ್ತು ಸೇವೆಗಳ ಮೇಲೆ ಮಾಡುವ ಖರ್ಚಾಗಿದೆ. ನಾನು ಅರ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾದರೆ ಹೂಡಿಕೆ ಅಂದರೆ ಏನು? ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಎಂದರೆ ಬಂಡವಾಳ ಸಂಚಯನವಾಗಿದೆ. ಇಟ್ ಈಸ್ ದ ಕ್ಯಾಪಿಟಲ್ ಫಾರ್ಮೇಷನ್. ಇದು ಒಂದು ಏನಂದರೆ ಕ್ಯಾಪಿಟಲ್ ಫಾರ್ಮೇಷನ್. ಕ್ಯಾಪಿಟಲನ್ನು ಏನು ಮಾಡೋದು? ಫಾರ್ಮೇಷನ್ ಮಾಡೋ ಒಂದು ಮೆಥಡು ಯಾವುದಂದರೆ ಇನ್ವೆಸ್ಟ್ಮೆಂಟ್. ಭವಿಷ್ಯದ ಉತ್ಪಾದನೆಗೆ ಕೊಡುಗೆ ನೀಡುವ ಹೊಸ ಸ್ವತ್ತುಗಳನ್ನು ಸೃಷ್ಟಿ ಮಾಡಲಾಗುತ್ತೆ. ಅದಾಯ್ತಾ? ಫ್ಯೂಚರಲ್ಲಿ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ಪ್ರೊಡಕ್ಷನ್ ಮಾಡೋಗೋಸ್ಕರ ನಾವೇನು ಮಾಡ್ತೀವಿ? ಅಸೆಟನ್ನು ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಷನ್ ಆಫ್ ಅಸೆಟ್ ಫಾರ್ ದಿ ಫ್ಯೂಚರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದ್ಯಾಟ್ ನೀಡ್ ದಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಅರ್ಥ ಆಯ್ತಾ? ಇದು ಯಂತ್ರಗಳಾಗಿರ್ಬೋದು, ಉಪಕರಣಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಸಂಗಣಗಳಾಗಿರ್ಬೋದು ಮತ್ತು ವಸ್ತು ನಿರ್ಮಾಣದ ಮೇಲೆ ವ್ಯವಹಾರ ವೆಚ್ಚವನ್ನು ಒಳಗೊಂಡಿದೆ. ಯಾವುದು? ಹೂಡಿಕೆ ಅಂತಕ್ಕಂಥದ್ದು. ಹಾಗಾದರೆ ಸರ್ಕಾರಿ ಖರ್ಚು ಅಂದರೆ ಏನು? ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ನಾವು ಎದಕ್ಕಂತ ಕರಿತೀವಿ ನೋಡ್ರಿ? ಕೇಂದ್ರ, ರಾಜ್ಯ, ಸ್ಥಳೀಯ ಸರ್ಕಾರಗಳು ಸಾರ್ವಜನಿಕ ಸರಕು ಮತ್ತು ಸೇವೆಗಳು, ಸರ್ಕಾರಿ ನೌಕರರ ವೇತನಗಳು, ಕಲ್ಯಾಣ ಕಾರ್ಯಕ್ರಮಗಳು, ಸಬ್ಸಿಡಿಗಳ ಮೇಲೆ ಎಲ್ಲ ಖರ್ಚುಗಳನ್ನು ಒಳಗೊಂಡಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವೆಚ್ಚಗಳನ್ನು ನಾವೇನು ಹೇಳ್ತೀವಿ? ಇದು ಒಂದು ಏನಂದರೆ ಸರ್ಕಾರದ ಒಂದು ಸರಕು ಮತ್ತು ಸೇವೆಗಳ ಮೇಲೆ ಮಾಡಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಆಫ್ ಗೌರ್ಮೆಂಟ್ ಆನ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು. ಮತ್ತು ಈ ಒಂದು ಸ್ಯಾಲ್ರೀಸ್ಗಳನ್ನು ಕೊಡುವಗೋಸ್ಕರ ಅದಕ್ಕೆ ಸ್ಯಾಲ್ರೀಸ್ ಮೇಲೆ ಎಕ್ಸ್ಪೆಂಡಿಚರು, ಮತ್ತು ವೆಲ್ಫೇರ್ ಪ್ರೋಗ್ರಾಮ್ಗೋಸ್ಕರ ಏನು ಮಾಡುತ್ತೆ? ಸರ್ಕಾರ ಎಕ್ಸ್ಪೆಂಡಿಚರ್ ಮಾಡುತ್ತೆ ಅದು. ಮತ್ತು ಸಬ್ಸಿಡೀಸ್ಗಳನ್ನು ಕೊಡುತ್ತೆ. ಸಬ್ಸಿಡೀಸ್ಗಳನ್ನು ಏನು ಮಾಡಬೇಕಾಗುತ್ತೆ? ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರು ಅದನ್ನು ಸಿ ಇಂದ ಡಿನೋಟ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟನ್ನು ಆ ಇಂದ ಡಿನೋಟ್ ಮಾಡ್ತೀವಿ. ಸಿ ಅನ್ನು ಕನ್ಸಂಪ್ಷನ್ ಅಂತ ಹೇಳ್ತೀವಿ. ನೋಡಿ, ಎಲ್ಲೇ ನಿಮಗೆ ಸಿ ಅಂತ ಬಂತಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಗೊತ್ತಿರಬೇಕು. ಇನ್ನು ಜಿ ಸಿ ಅಂತ ಬಂತಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರು. ಇನ್ನು ಆ ಅಂತ ಡಿನೋಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಾ? ಇಲ್ಲಿ ಇದನ್ನು ವರ್ಗಾವಣೆ ಪಾವತಿಗಳನ್ನು ಪಿಂಚಣಿ ಮತ್ತು ನಿರುದ್ಯೋಗ ಒಳಗೊಂಡಿಲ್ಲ. ಗೊತ್ತಿರಬೇಕು. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ ತಕ್ಷಣ ಇಲ್ಲಿ ಗಮನಿಸಬೇಕು ಒಂದು ಫ್ಯಾಕ್ಟ್ ಏನಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ವಿಲ್ ನಾಟ್ ಇನ್ಕ್ಲೂಡ್ ಏನು ಇನ್ಕ್ಲೂಡ್ ಆಗಿರಲ್ಲ? ಟ್ರಾನ್ಸ್ಫರ್ ಪೇಮೆಂಟನ್ನು ಇನ್ಕ್ಲೂಡ್ ಆಗಿರಲ್ಲ. ಟ್ರಾನ್ಸ್ಫರ್ ಪೇಮೆಂಟ್
ಟ್ರಾನ್ಸ್ಫರ್ ಪೇಮೆಂಟನ್ನು ಕನ್ನಡದಲ್ಲಿ ನಾವೇನು ಕರಿತೀವಿ ಅಂದರೆ ವರ್ಗಾವಣೆ ಪಾವತಿಗಳಂತ ಕರಿತೀವಿ. ಈ ವರ್ಗಾವಣೆ ಪಾವತಿಗಳು ಗೌರ್ಮೆಂಟ್ನ ಒಂದು ಎಕ್ಸ್ಪೆಂಡಿಚರಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬಾರದು. ಏಕೆಂದರೆ ಯಾವುದೇ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸದೇ ಇರುವುದು ಮತ್ತು ಸರಕು ಸೇವೆಗಳನ್ನು ಉತ್ಪಾದನೆಗೆ ಕೊಡುಗೆ ನೀಡಿಲ್ಲ ಇವರು. ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಒಂದು ವರ್ಗಾವಣೆ ಪಾವತಿಗಳು ಅರ್ಥ ನಾವೇನೋ ಒಂದು ವರ್ಗಾವಣೆ ಪಾವತಿ ಟ್ರಾನ್ಸ್ಫರ್ ಪೇಮೆಂಟ್ ಮಾಡ್ತಾ ಇದ್ದೀವಿ, ಅದರಿಂದ ದೇಶದಲ್ಲಿ ಏನಂದರೆ ಯಾವುದೇ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ. ಸೊ ಅದಕ್ಕೆ ಅದನ್ನು ನಾವು ಗೌರ್ಮೆಂಟ್ ಎಕ್ಸ್ಪೆಂಡಿಚರಲ್ಲಿ ಆ್ಯಡ್ ಮಾಡಬಾರದು. ಯಾಕೆ ಆ್ಯಡ್ ಮಾಡಬಾರ್ದು, ಯಾವುದು ವರ್ಗಾವಣೆ ಪಾವತಿ ಅಂತಕ್ಕಂಥದ್ದು ನಾನು ಈಗ ಹೇಳ್ತೀನಿ ನೋಡಿ. ವರ್ಗಾವಣೆ ಪಾವತಿ ಅಂದರೆ ನಾವು ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಪೇಮೆಂಟ್. ಸೊ ಹಾಗಾದರೆ ಟ್ರಾನ್ಸ್ಫರ್ ಪೇಮೆಂಟ್ ಅಂದರೆ ಏನು? ಟ್ರಾನ್ಸ್ಫರ್ ಪೇಮೆಂಟ್ ಅಂದರೆ ಸಿಂಪ್ಲಿ ಸಿಟ್ಟಿಂಗ್ ಗೆಟಿಂಗ್ ಮನಿ. ಏನು ಸರ್ ಇದು ಸಿಂಪ್ಲಿ ಸಿಟ್ಟಿಂಗು? ಏನೂ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು, ಆರಾಮಾಗಿ ದುಡ್ಡು ಬರುತ್ತೆ. ಅದಕ್ಕೆ ನಾವು ವರ್ಗಾವಣೆ ಪಾವತಿ ಅಂತ ಕರಿತೀವಿ. ಸಿಂಪ್ಲಿ ಸಿಟ್ಟಿಂಗ್ ಗೆಟಿಂಗ್ ಮನಿ. ಹಾಗಾದರೆ ಸಿಂಪ್ಲಿ ಸಿಟ್ಟಿಂಗ್ ಗೆಟಿಂಗ್ ಮನಿ ಅಂದರೆ ಯಾವುವು? ಕೊಡುಗೆ. ಸರ್ಕಾರಕ್ಕೆ ಏನು ಮಾಡಿರ್ತಾರೆ ಅಂದ್ರೆ ಕೊಡುಗೆ ನೀಡಿರ್ತಾರೆ, ಡೊನೇಷನ್ ಕೊಟ್ಟಿರ್ತಾರೆ, ದೇಣಿಗೆಯನ್ನು ಕೊಟ್ಟಿರ್ತಾರೆ. ಇನ್ನು ವಯೋವೃದ್ಧ ಪಿಂಚಣಿ ಅಂದರೆ ಇವರೇನೆಂದರೆ ವಯೋವೃದ್ಧ ಪಿಂಚಣಿ ಅಂದರೆ ಈಗ ಈ ಒಂದು ವಯಸ್ಸಾದ ಮೇಲೆ ಕೊಡ್ತಾರಲ್ಲ ಆ ಪಿಂಚಣಿ. ಇನ್ನು ಅಂಗವಿಕಲತೆಗೆ ನೀಡುವ ಒಂದು ಪಿಂಚಣಿ, ವಿದ್ಯಾರ್ಥಿ ವೇತನ, ನಿರುದ್ಯೋಗ ಭತ್ಯೆ. ಅದೇ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡ್ತಾರೆ. ಸ್ಕಾಲರ್ಶಿಪ್ಪಲ್ಲಿ ನೀವು ಏನಾದರೂ ಕೆಲಸ ಮಾಡ್ತಾಯಿದ್ದೀರಾ? ಇಲ್ಲ. ಸಿಂಪ್ಲಿ ಸಿಟ್ಟಿಂಗ್ ಗೆಟಿಂಗ್ ಮನಿ. ಇನ್ನು ನಿರುದ್ಯೋಗ ಭತ್ಯೆ ಆಯಿತಾ, ಕರ್ನಾಟಕ ಸರ್ಕಾರ ನಿರುದ್ಯೋಗ ಭತ್ಯೆಯನ್ನು ನೀಡ್ತಾ ಇದೆ. ಅರ್ಥ ಆಯ್ತಾ? 5 ಗ್ಯಾರಂಟಿಗಳಲ್ಲಿ ಒಂದು. ಸೊ ಆ ನಿರುದ್ಯೋಗ ಭತ್ಯೆ ವರ್ಗಾವಣೆ ಪಾವತಿಯಲ್ಲಿ ಸೇರಿಸಬೇಕೋ ಸೇರಿಸಬಾರ್ದು. ಇದು ವರ್ಗಾವಣೆ ಪಾವತಿಯಲ್ಲಿ ಪರಿಗಣಿಸ್ತೀವಿ ನಾವು. ಯಾವುದು? ನಿರುದ್ಯೋಗ ಭತ್ಯೆಯನ್ನು. ಇದು ನಿವೃತ್ತ ಪಿಂಚಣಿಯನ್ನು ಒಳಗೊಂಡಿರುವುದಿಲ್ಲ. ಇದು ನೆನಪಿಡಬೇಕು. ವರ್ಗಾವಣೆ ಪಾವತಿಯಲ್ಲಿ ನಾವು ನಿವೃತ್ತಿ ಪಿಂಚಣಿಯನ್ನು ಪರಿಗಣಿಸಲ್ಲ. ಯಾಕೆ ನಿವೃತ್ತ ಪಿಂಚಣಿಯನ್ನು ಪರಿಗಣಿಸಲ್ಲ? ಇವರು ಆಲ್ರೆಡಿ ತಮ್ಮ ಕೊಡುಗೆಯನ್ನು ಕೊಟ್ಟು ಬಂದಿರ್ತಾರೆ, ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಮಾಡಿ ಬಂದಿರ್ತಾರೆ ಸರ್ವಿಸ್ದಲ್ಲಿ ಇದ್ದಾಗ. ಸೊ ಅವಾಗ ಏನು ಮಾಡ್ತಾರೆ ಅಂದ್ರೆ ಇವರಿಗೆ ಪಿಂಚಣಿಯನ್ನು ಕೊಡ್ತಿರ್ತಾರೆ, ನಿವೃತ್ತಿ ಪಿಂಚಣಿ. ಸೊ ಆಲ್ರೆಡಿ ಇವ್ರದ್ದು ಏನಂದರೆ ಕನ್ಸಿಡರ್ ಮಾಡಿರ್ತೀವಿ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಅದಕ್ಕೆ ಈ ಒಂದು ಸಿಂಪ್ಲಿ ಸಿಟ್ಟಿಂಗ್ ಗೆಟಿಂಗ್ ಮನಿ ಅಂತ ಏನು ಹೇಳ್ತೀವಿ ನಾವು ಟ್ರಾನ್ಸ್ಫರ್ ಪೇಮೆಂಟಲ್ಲಿ ನಿವೃತ್ತಿ ಪಿಂಚಣಿಯನ್ನು ಪರಿಗಣಿಸಬಾರದು, ಇದರಲ್ಲಿ ಒಳಗೊಂಡಿಲ್ಲ. ಹಾಗಾದರೆ ಒಳಗೊಂಡಿದೆ ಯಾವುದು? ಕೊಡುಗೆ, ದೇಣಿಗೆ, ವಯೋವೃದ್ಧ ಪಿಂಚಣಿ ನೀಡ್ತಕ್ಕಂಥದ್ದು, ಅಂಗವಿಕಲತೆಗೆ ಒಂದು ಪಿಂಚಣಿ ನೀಡ್ತಕ್ಕಂಥದ್ದು, ವಿದ್ಯಾರ್ಥಿ ವೇತನ ನೀಡೋದು, ಇವೆಲ್ಲ ನಿರುದ್ಯೋಗ ಭತ್ಯೆ. ಇವೆಲ್ಲ ಏನಂದರೆ ವರ್ಗಾವಣೆ ಪಾವತಿಗಳಂತ ಕರಿತೀವಿ. ಇನ್ನು ಈ ವರ್ಗಾವಣೆ ಪಾವತಿಯಲ್ಲಿ ನೀವೊಂದು ನಿವೃತ್ತ ಪಿಂಚಣಿ ಒಳಗೊಂಡಿರುವುದಿಲ್ಲ. ಇನ್ನು ಸರ್ಕಾರ ಭತ್ಯೆಯಲ್ಲಿ ಸರ್ಕಾರ ಒಂದು ಇದರಲ್ಲಿ ಅಂದರೆ ಸರ್ಕಾರದ ಒಂದು ಎಕ್ಸ್ಪೆಂಡಿಚರಲ್ಲಿ ವರ್ಗಾವಣೆ ಪಾವತಿಯನ್ನು ನಾವು ಪರಿಗಣಿಸಬಾರದು, ಒಳಗೊಂಡಿಲ್ಲ. ಇದರಲ್ಲಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರಲ್ಲಿ ಯಾವುದು ಒಳಗೊಂಡಿಲ್ಲ? ವರ್ಗಾವಣೆ ಪಾವತಿ ಒಳಗೊಂಡಿಲ್ಲ. ವರ್ಗಾವಣೆ ಪಾವತಿಯಲ್ಲಿ ಯಾವುದು ಒಳಗೊಂಡಿಲ್ಲ? ನಿವೃತ್ತಿ ಪಿಂಚಣಿ ಒಳಗೊಂಡಿಲ್ಲ. ವರ್ಗಾವಣೆ ಪಾವತಿ ಅಂದ್ರೇನು? ಸಿಂಪ್ಲಿ ಸಿಟ್ಟಿಂಗ್ ಗೆಟಿಂಗ್ ಮನಿ. ಯಾವುದು? ಅಂಗವಿಕಲತೆಗೆ ನೀಡುವ ಪಿಂಚಣಿ ಆಗಿರ್ಬೋದು, ವಯೋವೃದ್ಧ ಪಿಂಚಣಿ ಆಗಿರ್ಬೋದು, ವಿದ್ಯಾರ್ಥಿ ವೇತನ, ನಿರುದ್ಯೋಗ ಭತ್ಯೆ, ಡೊನೇಷನ್. ದೀಸ್ ಆರ್ ದಿ ಏನು ಕರಿತೀವಿ ನಾವು? ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಕರಿತೀವಿ. ಇನ್ನು ನಿವ್ವಳ ರಫ್ತುಗಳು. ಸೊ ನಿವ್ವಳ ರಫ್ತುಗಳನ್ನು ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಅದನ್ನು ನೆಟ್ ಎಕ್ಸ್ ಅಂತ ನಾನು ಡಿನೋಟ್ ಮಾಡಿದೆ ನಿಮಗೆ. ನೆಟ್ ಎಕ್ಸ್ ಅಂದ್ರೆ ಏನು? ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್. ಇದು ಒಂದು ದೇಶದ ರಫ್ತು ಮತ್ತು ಆಮದುಗಳ ನಡುವಿನ ವ್ಯತ್ಯಾಸವನ್ನು ಇಂಡಿಕೇಟ್ ಮಾಡುತ್ತೆ. ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್. ಇಲ್ಲಿ ಈ ಸಪೋಸ್ ಅರ್ಥ ಎಕ್ಸ್ ಎಮ್ ಪಾಸಿಟಿವ್ ಇದ್ದರೆ ಇಲ್ಲಿ ಏನಾಗುತ್ತೆ? ಎಕ್ಸ್ಪೋರ್ಟ್ ಈಸ್ ಗ್ರೇಟರ್ ದೆನ್ ಇಂಪೋರ್ಟ್ ಇರುತ್ತೆ. ಗುಡ್ ಫಾರ್ ಎಕನಾಮಿ. ಇಫ್ ಸಪೋಸ್ ಎಕ್ಸ್ ಎಮ್ ನೆಗೆಟಿವ್ ಅಂದರೆ ನೆಗೆಟಿವ್ ಇದ್ದರೆ ಇಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಪೋರ್ಟು ಲೆಸ್ ದೆನ್ ಇಂಪೋರ್ಟ್, ಬ್ಯಾಡ್ ಫಾರ್ ಎಕನಾಮಿ. ಅದಾಯ್ತಾ? ನಮ್ಮ ಒಂದು ಇಲ್ಲಿ ರಫ್ತು ಆಮದಕ್ಕಿಂತ ಹೆಚ್ಚಿಗಿದೆ. ಅರ್ಥ ಆಯ್ತಾ? ರಫ್ತು ಏನಿದೆ ಆಮದಕ್ಕಿಂತ ಹೆಚ್ಚಿಗಿದ್ರೆ ಅದು ಪಾಸಿಟಿವ್. ಇನ್ನು ಏನಾದರೂ ರಫ್ತು ಕಡಿಮೆ, ಆಮದು ಹೆಚ್ಚಿದ್ರೆ ಅದು ನೆಗೆಟಿವ್. ಅರ್ಥ ಆಯ್ತಾ? ಧನಾತ್ಮಕ ನಿವ್ವಳ ರಫ್ತು ಅಂದ್ರೆ ವ್ಯಾಪಾರ ಹೆಚ್ಚುವರಿ, ಅಂದರೆ ಎಕ್ಸ್ಪೋರ್ಟ್ ಈಸ್ ಗ್ರೇಟರ್ ದೆನ್ ಇಂಪೋರ್ಟು. ಇನ್ನು ಋಣಾತ್ಮಕ ನಿವ್ವಳ ರಫ್ತು ಅಂದ್ರೆ ಏನು? ಅರ್ಥ ಆಯ್ತಾ? ಇಂಪೋರ್ಟ್ ಈಸ್ ಗ್ರೇಟರ್ ದೆನ್ ಎಕ್ಸ್ಪೋರ್ಟ್ ಅಂತ ನಾವು ಹೇಳ್ತೀವಿ.
ಸೊ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು. ಅರ್ಥ ಆಯ್ತಾ? ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳ್ಬೋದು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡೋಣ ಅಂದರೆ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವ ವಿಧಾನಗಳನ್ನು ಡಿಸ್ಕಷನ್ ಮಾಡೋಣ. ಮತ್ತು ಇನ್ಕಮ್ ಮೆಥಡಿಂದ ಹೇಗೆ, ಖರ್ಚು ಮೆಥಡಿಂದ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋಣ. ಇವತ್ತಿನ ಕ್ಲಾಸನ್ನು ಇಲ್ಲಿವರೆಗೆ ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ.